Hi my dear students, I am your Dhananjay sir. All of you welcome to our LKS Navodaya and Sainik YouTube channel. ನಿಮಗೆಲ್ಲರಿಗೂ ಸ್ವಾಗತ ಕೊಡ್ತಾ ಇವತ್ತೊಂದು ಬ್ಯೂಟಿಫುಲ್ ಆದ ಇನ್ಫಾರ್ಮೇಶನ್ ಕೊಡ್ತಿದ್ದೀನಿ. ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನವೋದಯ ಎಕ್ಸಾಮ್ ಪಾಸ್ ಆಗ್ಬೇಕಂದ್ರೆ ನವೋದಯದಲ್ಲಿ ನಾವು ಸೆಲೆಕ್ಟ್ ಆಗ್ಬೇಕಂದ್ರೆ ಕೆಲವೊಂದು ಸೀಕ್ರೆಟ್ ಪ್ಲಾನ್ ಗಳು ಇರ್ತವೆ. ಅದೇನಪ್ಪಾ ಅಂದ್ರೆ ನಾವು ನವೋದಯ ಕೋಚಿಂಗ್ ಅಕಾಡೆಮಿಗಳಲ್ಲಿ ಕೋಚಿಂಗ್ ಸೆಂಟರ್ ಗಳಲ್ಲಿ ಯಾವೊಂದು ಸೀಕ್ರೆಟ್ ಪ್ಲಾನ್ ಗಳನ್ನ ಫಾಲೋ ಮಾಡಿ ಮಕ್ಕಳು ಸಕ್ಸಸ್ ಆಗ್ತಾರೆ, ಮಕ್ಕಳು ಸೆಲೆಕ್ಟ್ ಆಗ್ತಾರೆ. ಆ ಸೀಕ್ರೆಟ್ ನ ಇವತ್ತು ನಾನು ನಿಮ್ಮ ಹತ್ರ ಹೇಳ್ತಿದ್ದೀನಿ. ಕೆಲವೊಂದು ರೂಲ್ಸ್ ಗಳಿದಾವೆ, 3ರಿಂದ 4 ರೂಲ್ಸ್ ಇದಾವೆ. ಆ ರೂಲ್ಸ್ ಅನ್ನ ನೀವು ಫಾಲೋ ಮಾಡಿದ್ದೇ ಆದ್ರೆ, ಆ ಸೀಕ್ರೆಟ್ ಪ್ಲಾನ್ ಗಳನ್ನ ನೀವು ಫಾಲೋ ಮಾಡಿದ್ದೇ ಆದ್ರೆ 100% ನೀವು ಸೆಲೆಕ್ಷನ್ ಆಗೋದ್ರಲ್ಲಿ ಡೌಟ್ ಇಲ್ಲ. ಹಾಗಾದ್ರೆ ಬರ್ರಿ, ಇನ್ನು ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ರಿ. ಪಕ್ಕದಲ್ಲೇ ಬೆಲ್ ಬಟನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಯಾಕೆ ಅಂದ್ರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋಸ್ಗಳು ನಿಮ್ಮ ಮೊಬೈಲ್ಗೆ ಪಟ್ ಅಂತ ತೋರಿಸುತ್ತೆ. ಎಸ್, ಹಾಗಾದ್ರೆ ಬರ್ರಿ, ಈ ವರ್ಷ ನೋಡಿ 5ನೇ ತರಗತಿ ಅಂದ್ರೆ 2025ರಲ್ಲಿ ಪ್ರತಿ ವರ್ಷನೂ ಅಷ್ಟೇ ಯಾರು 5ನೇ ತರಗತಿ ಬರ್ತಿರಲ್ಲ ಆ ವಿದ್ಯಾರ್ಥಿಗಳಿಗೆ, 5ನೇ ತರಗತಿ ಓದುವ ವಿದ್ಯಾರ್ಥಿಗಳಿಗೆ ನವೋದಯ ಅಪ್ಲಿಕೇಶನ್ ಪ್ರತಿ ವರ್ಷ ಕಾಲ್ಫಾರ್ ಆಗತ್ತೆ. ಅದೇ ತರ ಈ ವರ್ಷನೂ ಕೂಡ ಲಾಸ್ಟ್ ಡೇಟ್ ನೋಡ್ರಿ, ಇಲ್ಲಿ ಲಾಸ್ಟ್ ಡೇಟ್ ಜುಲೈ 29, 2025. ನೀವೇನ್ ಮಾಡ್ಬೇಕಾಗತ್ತೆ, ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ. ಯಾರೆಲ್ಲ ಅಪ್ಲಿಕೇಶನ್ ಹಾಕಿದೀರಾ ಅವರು ಓದೋದಕ್ಕೆ ಸ್ಟಾರ್ಟ್ ಮಾಡಿ. ಯಾರು ಅಪ್ಲಿಕೇಶನ್ ಹಾಕಿಲ್ಲ ದಯವಿಟ್ಟು ಬೇಗ ಹೋಗಿ ಅಪ್ಲಿಕೇಶನ್ ಹಾಕಿ. ಅಪ್ಲಿಕೇಶನ್ ಹಾಕೋದ್ರ ಬಗ್ಗೆ ಡಾಕ್ಯುಮೆಂಟ್ಸ್ ಗಳು ಏನೇನ್ ಬೇಕಾಗತ್ತೆ ಎಲ್ಲಾದ್ರ ಬಗ್ಗೆನೂ ನಾನು ವಿಡಿಯೋಸ್ ಗಳನ್ನ ಮಾಡಿದೀನಿ. ದಯವಿಟ್ಟು ಒಂದ್ಸಲ ವಿಡಿಯೋ ನೋಡ್ಕೊಂಡು ಅಪ್ಲಿಕೇಶನ್ ಹಾಕ್ರಿ. ಇನ್ನು ಯಾರು ನಿಮ್ಮೂರವ್ರು ಯಾರು ಇದ್ರೆ ನಿಮ್ ಶಾಲೆ ರಿಲೇಷನ್ಸ್ 5ನೇ ತರಗತಿ ಓದ್ತಿರೋ ಮಕ್ಕಳಿಗೆ ಯಾವುದೇ ರೀತಿಯ 1 ರೂಪಾಯಿ ಫೀಸ್ ಇರಲ್ಲ. ನೀವೇನ್ ಮಾಡ್ಬೇಕು, ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರ್ಸ್ರಿ. ಫ್ರೀ ಎಕ್ಸಾಮ್ ಇರುತ್ತೆ, ನವೋದಯ ಶಾಲೆಗಳಿಗೆ ಫ್ರೀ ಎಕ್ಸಾಮ್ ಇರುತ್ತೆ. ಲಾಸ್ಟ್ ಡೇಟ್ ಟು ಅಪ್ಲೈ 29 ಜುಲೈ 2025. ಹಾಗೆ ಹೇಳ್ತಾ ಮುಂದಿನ ನಮ್ಮ ಏನದು ಸೀಕ್ರೆಟ್ ಪ್ಲಾನ್ ಏನ್ ಸರ್, ಹೇಗ್ ಓದಿದ್ರೆ ನಾವು ಸೆಲೆಕ್ಷನ್ ಆಗ್ತೀವಿ ಅನ್ನೋದನ್ನ ನಾವು ಮೊದಲು ತಿಳಿದುಕೊಳ್ಳೋಣ. ಓಕೆನಾ? ಎಸ್, ಹಾಗಾದ್ರೆ ಬರ್ರಿ ಫಸ್ಟ್ ಸೀಕ್ರೆಟ್ ಪ್ಲಾನ್ ಏನು ಅನ್ನೋದನ್ನ ತಿಳ್ಕೊಬೇಕಲ್ವಾ ನಾವು. ಎಸ್ ಸರ್, ತಿಳ್ಕೊಳ್ಳೋಣ. ನೋಡಿ, ನವೋದಯ ಪಾಸ್ ಆಗಲು ಸೀಕ್ರೆಟ್ ಪ್ಲಾನ್ ಏನು ಅನ್ನೋದನ್ನಂದ್ರೆ ಫಸ್ಟ್ ಈಸ್ ಏನ್ ಮಾಡ್ಬೇಕು, ನಾವು ಆ ನವೋದಯ ಅಪ್ಲಿಕೇಶನ್ ನ ಹಾಕ್ಬೇಕು. ಹಾಕಿಲ್ವಾ? ಈ ವರ್ಷ ಇನ್ನು ಯಾರು 3ನೇ ಕ್ಲಾಸ್ 4ನೇ ಕ್ಲಾಸ್ ಇದ್ರಿ, ನೀವು 5ನೇ ಕ್ಲಾಸ್ ಬಂದಾಗ ಅಪ್ಲಿಕೇಶನ್ ಹಾಕ್ತೀರಿ. ಹಾಕ್ಬಿಟ್ಟು ಏನ್ ಮಾಡ್ಬೇಕಾಗತ್ತೆ, ನಾವು ಅಪ್ಲಿಕೇಶನ್ ಕಾಲ್ಫಾರ್ ಆದಾಗ ಹಾಕ್ತಿವಿ, ಬಟ್ ಪ್ಲಾನಿಂಗು ಪ್ರಿಪರೇಷನ್ ಮೊದ್ಲಿಂದನೂ ಇರ್ಬೇಕು. ಯುದ್ಧ ಆಡೋ ಟೈಮಲ್ಲಿ ಹೋಗ್ವಿ, ನಾಳೆ ಯುದ್ಧ ಇವತ್ ಪ್ರಾಕ್ಟೀಸ್ ಮಾಡಕ್ಕಾಗತ್ತಾ, ಅಥವಾ ಯುದ್ಧದ ಒಳಗೆ ಹೋಗಿ ಅಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಯುದ್ಧ ಮಾಡಕ್ಕಾಗತ್ತಾ? ಹಾಗೇನೆ ನಮ್ಮ ಪ್ರಯತ್ನ ಯಾವಾಗ್ಲೂ ಕೂಡ ಪ್ರಾಕ್ಟೀಸ್ ಏನಿದೆ ತರಬೇತಿ ಮೊದ್ಲಿಂದಾನೇ ಇರ್ಬೇಕು. 3ನೇ ಕ್ಲಾಸು 4ನೇ ಕ್ಲಾಸ್ ವಿದ್ಯಾರ್ಥಿಗಳು ಏನಿರ್ತೀರ ಅಲ್ಲಿಂದಾನೇ ಸ್ಟಾರ್ಟ್ ಆಗ್ಬೇಕು. ಹಾಗಾದ್ರೆ ಯಾವ ತರ ಪ್ಲಾನ್ ಮಾಡ್ಕೋಬೇಕು ಸರ್ ನಾವು ಓದ್ಬೇಕಾದ್ರೆ ಅನ್ನೋದಾದ್ರೆ, ಇಲ್ಲಿ ನೋಡಿ, ಫಸ್ಟ್ ಆಫ್ ಆಲ್ ನಿಮಗೆ ಯಾವ ತರ ಪ್ಲಾನ್ ಇರುತ್ತೆ ಅಂದ್ರೆ, ಒಟ್ಟು ಅಂಕ ಎಷ್ಟಿರುತ್ತೆ. ಬರೀತಿರೋ ಎಕ್ಸಾಮ್ ಯಾವುದು, ನವೋದಯ ಎಕ್ಸಾಮ್. ಹಾಗಾದ್ರೆ ಎಷ್ಟು ಅಂಕದಲ್ಲಿ ಎಷ್ಟು ಮಾರ್ಕ್ಸ್ ಇರುತ್ತೆ ಸರ್ ಅಂತ ನೋಡ್ಕೋಬೇಕು. ಎಷ್ಟು ಮಾರ್ಕ್ಸ್ ಇರುತ್ತೆ? 100 ಮಾರ್ಕ್ಸ್ ಇರುತ್ತೆ. ಟೋಟಲ್ ಮಾರ್ಕ್ಸ್ ಅಂದ್ರೆ ಅಂಕಗಳು ಎಷ್ಟಿರ್ತವೆ? 100 ಅಂಕಗಳು ಇರ್ತವೆ. ಹಾಗಾದ್ರೆ ಯಾವ ವಿಷಯಕ್ಕೆ ಎಷ್ಟು ಅಂಕಗಳಿರ್ತವೆ ಫಸ್ಟ್ ನಾವು ತಿಳ್ಕೊಬೇಕಿದನ್ನ. ಫಸ್ಟ್ ರೂಲ್ಸ್ ಇದು, ಮೊದಲ ನಿಯಮ. ಯಾವ ಎಕ್ಸಾಮ್ ಬರೀತಿದೀವಿ ಅದರಲ್ಲಿ ಎಷ್ಟು ಅಂಕಗಳಿರ್ತವೆ, ಯಾವ ವಿಷಯಕ್ಕೆ. ನವೋದಯ ಅಂದ್ರೆ ಅದ್ರೊಳಗೆ 3 ಟಾಪಿಕ್ ಇರ್ತಾವ, ಹೌದು ಇಲ್ಲ? ಮೆಂಟಲ್ ಎಬಿಲಿಟಿ, ಮ್ಯಾಥಮೆಟಿಕ್ಸ್, ಇನ್ನೊಂದು ಯಾವುದು? ಎಸ್, ಲ್ಯಾಂಗ್ವೇಜ್, ಕನ್ನಡ ಅಥವಾ ಇಂಗ್ಲಿಷ್ ಅಲ್ವಾ? ಹಾಗಾದ್ರೆ ಒಂದೊಂದು ವಿಷಯಕ್ಕೂ ಎಷ್ಟೆಷ್ಟು ಮಾರ್ಕ್ಸ್ ಇರುತ್ತೆ. ನಾವು ಪ್ಲಾನಿಂಗ್ ಬೇಕು ಅಂದ್ರೆ ಮೊದಲು ತಿಳ್ಕೋಬೇಕು ಏನೇನ್ ಮಾಡ್ಬೇಕು ಅಂತ. ಹಾಗಾದ್ರೆ ಒಟ್ಟು ಅಂಕ 80, ಪ್ರಶ್ನೆಗಳು ಎಷ್ಟು ಕೊಡ್ತಾರೆ? ಒಟ್ಟು ಅಂಕ 100 ಆದ್ರೆ ಪ್ರಶ್ನೆಗಳು 80 ಕೊಟ್ಟಿರ್ತಾರೆ. ಹಾಗಾದ್ರೆ ಯಾವ ವಿಷಯಕ್ಕೆ ಎಷ್ಟು ಅಂಕ ಅನ್ನೋದನ್ನ ನೋಡ್ಬೇಕಲ್ವಾ? ಅದ್ರ ಬಗ್ಗೆ ನಾವು ತಿಳ್ಕೋಬೇಕು ಅಂದ್ರೆ ಫಸ್ಟ್ ನಾವೇನ್ ಮಾಡೋಣ, ಫಸ್ಟ್ ನವೋದಯ ಅಲ್ವಾ, ಈ ವರ್ಷ ನವೋದಯದಲ್ಲಿ ನಮಗೆ ನವೋದಯ ಇದೆಯಲ್ವಾ, ನವೋದಯದ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಈ ತರದೊಂದು ನೋಟಿಫಿಕೇಶನ್ ಬಿಡ್ತಾರೆ. ಆ ನೋಟಿಫಿಕೇಶನ್ ಅಲ್ಲಿ ಇರುತ್ತೆ ನಿಮ್ಗೆ ಯಾವ ವಿಷಯಕ್ಕೆ ಎಷ್ಟೆಷ್ಟು ಅಂಕಗಳು ಅಂತ. ನೋಡಿ, ಆ ವರ್ಷದ್ದೇ ನೀವು ಫಾಲೋ ಮಾಡ್ಬೇಕು ಹೆಚ್ಚಿಗೆ. ಯಾಕಂದ್ರೆ ಕೆಲವೊಂದ್ ಸಲ ಸಿಲೆಬಸ್ ಗಳು ಚೇಂಜಸ್ ಆಗೋ ಚಾನ್ಸಸ್ ಇರ್ತವೆ. ಮತ್ತೆ ಹಳೇದನ್ನ ಫಾಲೋ ಮಾಡೋದಕ್ಕಿಂತ ಹೊಸದನ್ನ ಫಾಲೋ ಮಾಡೋದು ಬಹಳ ಒಳ್ಳೇದು. ಅಂದ್ರೆ ಆ ವರ್ಷ ಏನಾರೆ ಚೇಂಜಸ್ ಆದ್ರೆ ಅವರು ಕೊಟ್ಟಿರ್ತಾರೆ. ನೋಡಿ, selection test will be 2 hours
ಡ್ಯೂರೇಷನ್ 2 ಗಂಟೆ ಇರತ್ತಂತೆ. 11:30 ಇಂದ 1:30 ವರೆಗೂ ಇರುತ್ತೆ. ವಿಲ್ ಹ್ಯಾವ್ 3 ಸೆಕ್ಷನ್ಸ್ ವಿತ್ ಓನ್ಲಿ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್. ಯಾವ ತರ ಕ್ವಶನ್ಸ್ ಇರ್ತವೆ? ಆಬ್ಜೆಕ್ಟಿವ್ ಟೈಪ್ಸ್ ಅಂದ್ರೆ ಒಂದು ಕ್ವಶನ್ಗೆ 4 ಆನ್ಸರ್, ಎ ಬಿ ಸಿ ಡಿ ಅಂತ 4 ಆನ್ಸರ್ಗಳಿರುವಂತ ಕ್ವಶನ್ಸ್ ಗಳಿರ್ತವೆ. ಆಬ್ಜೆಕ್ಟಿವ್ ಟೈಪ್ ಯಾವುದೇ ರೀತಿಯ ಬರೆಯುವ ಎಕ್ಸಾಮ್ಸ್ ಇರಲ್ಲ. ಎಸ್, ಹಾಗಾದ್ರೆ ಬನ್ನಿ, ದೇರ್ ಆರ್ 80 ಕ್ವಶನ್ಸ್ ಇನ್ ಆಲ್ ಫಾರ್ 100 ಮಾರ್ಕ್ಸ್. ಕ್ಲಿಯರ್? ಒಂದೇ ಟ್ರಿಕ್ಸ್ ಅಲ್ಲಿ, ಒಂದೇ ಸಿಂಪಲ್ ಟಿಪ್ಸ್ ಅಲ್ಲಿ ಏನಿದೆ ಅಂದ್ರೆ, ಫಸ್ಟ್ ಒಟ್ಟು ಅಂಕಗಳೆಷ್ಟು, ಪ್ರಶ್ನೆಗಳೆಷ್ಟು, ಮತ್ತೆ ಯಾವ ಯಾವ ವಿಷಯಕ್ಕೆ ನಮಗೆ ಎಷ್ಟೆಷ್ಟು ಅಂಕಗಳು ಅನ್ನೋದನ್ನ ನೋಡ್ಕೋಬೇಕಾಗುತ್ತೆ. ನೋಡಿ, ಯಾವ ವಿಷಯ? ಮೆಂಟಲ್ ಎಬಿಲಿಟಿಗೆ ಎಷ್ಟು ಅಂಕ? 40 ಅಂಕಗಳು. ಎಷ್ಟು ಅಂಕಪ್ಪ? 40 ಅಂಕಗಳು. ಓಕೆನಾ? ಗೊತ್ತಾಗ್ತಿದೆಯಲ್ವಾ? ನೆಕ್ಸ್ಟ್, ಎಷ್ಟು ಮಾರ್ಕ್ಸು? 50. ಎಷ್ಟು ನಿಮಿಷ ಟೈಮು? ಈ ಟೈಮಿಂಗ್ಸ್ ಏನ್ ರೂಲ್ಸ್ ಇಲ್ಲ ನಿಮಗೆ. ಏನಾಗುತ್ತೆ, ಎಕ್ಸಾಮ್ ಅಲ್ಲಿ ಏನ್ ಕೊಟ್ಟಿರ್ತಾರೆ? ಪೇಪರ್ಸ್ ಕೊಟ್ಟಿರ್ತಾರೆ ನಮ್ಮ ಕೈಗೆ. 60 ನಿಮಿಷದಲ್ಲಿ ಮೆಂಟಲ್ ಎಬಿಲಿಟಿ ಮಾಡಿ, 1 ಗಂಟೆ, 30 ನಿಮಿಷದಲ್ಲಿ ಮ್ಯಾಥ್ಸ್ ಮಾಡಿ, 30 ನಿಮಿಷದಲ್ಲಿ ಲ್ಯಾಂಗ್ವೇಜ್ ಟೆಸ್ಟ್ ಮಾಡಿ ಅಂತ ಅವ್ರು ಕೊಟ್ಟಿರೋದು. ಆದ್ರೆ ಕೆಲವು ವಿದ್ಯಾರ್ಥಿಗಳು 25ರಿಂದ 30 ನಿಮಿಷದೊಳಗೆ ಮೆಂಟಲ್ ಎಬಿಲಿಟಿ ಮುಗಿಸ್ಬಿಡ್ತಾರೆ. ಅದು ನಿಮ್ಮ ಇಷ್ಟ. ಅದು ಆನ್ಲೈನ್ ಟೆಸ್ಟ್ ಅಲ್ಲಾದ್ರೆ, ಆನ್ಲೈನ್ ಎಕ್ಸಾಮ್ಸ್ ಗಳಾದ್ರೆ ಈ ಕಂಡೀಷನ್ಸ್ ಗಳು ಅಪ್ಲೈ ಆಗ್ತವೆ. ನಮಗೆ ಇಲ್ಲಿ ಅಪ್ಲೈ ಆಗೋದಿಲ್ಲ. ನೀವು ಕೊಡೋ 2 ಗಂಟೆಯಲ್ಲಿ ನೀವು ಎಷ್ಟು ಬೇಕಾದ್ರೂ ಟೈಮ್ ಉಳಿಸ್ಕೊಂಡು ಸ್ಪೀಡಾಗೂ ಮಾಡಿ ಎಕ್ಸಾಮಿಗೆ ಟೈಮು ಉಳಿಸಬಹುದು. ಇಷ್ಟೇ ನಿಮಿಷದಲ್ಲಿ ಮಾಡ್ಬೇಕಾ ಸರ್? ಹಾಗಾದ್ರೆ ಮೆಂಟಲ್ ಎಬಿಲಿಟಿ 40 ಕ್ವಶನ್ 50 ಮಾರ್ಕ್ಸ್ ಇದೆ. 40 ಕ್ವಶನ್ ಮಾಡಿಬಿಟ್ಟು 1 ಗಂಟೆ 60 ನಿಮಿಷ ಸುಮ್ ಕೂತ್ಕೊಂಡ್ಬಿಟ್ಟು ಆಮೇಲೆ ಅರ್ಥಮೆಟಿಕ್ ಗೆ ಕೈ ಹಾಕ್ಬೇಕಾ ಸರ್? ಇಲ್ಲ. ನೀವು 2 ಗಂಟೆ ಒಳಗೆ ನೀವು ಯಾವಾಗ ಬೇಕಾದ್ರೂ ಕ್ವಶನ್ ಪೇಪರ್ಸ್ ನ ಮುಗಿಸಿ ಇಡಬಹುದು. ಅಂದ್ರೆ ಒಂದು 10 ನಿಮಿಷ, 15 ನಿಮಿಷ, ಅರ್ಧ ಗಂಟೆ ಟೈಮ್ ಉಳಿಸಬಹುದು. ಸ್ಪೀಡ್ ಆಗಿ ಮಾಡ್ತೀವಿ ಅಂದ್ರೆ ನೋ ಪ್ರಾಬ್ಲಮ್. ಹಾಗಾದ್ರೆ ನೋಡಿ, 2ನೇ ಟಾಪಿಕ್ ಯಾವುದು? ಅರ್ಥಮೆಟಿಕ್ ಟೆಸ್ಟ್ ಅಂದ್ರೆ ಗಣಿತ. 20 ಕ್ವಶನ್ ಇರುತ್ತೆ, 25 ಮಾರ್ಕ್ಸ್. ಏನ್ ಸರ್ ಇದು 20 ಕ್ವಶನ್ಗೆ 25 ಮಾರ್ಕ್ಸ್ ಅಂತ ಅಂದ್ರೆ? ಹೊಸಬರಿಗೆ, ಹಳಬರಿಗೆಲ್ಲ ಗೊತ್ತಿದೆ. ಒಂದು ಕ್ವಶನ್ಗೆ 1.25 ಮಾರ್ಕ್ಸ್. ಒಂದು ಕ್ವಶನ್ಗೆ 1.25 ಅಂದ್ರೆ 80 ಕ್ವಶನ್ಗೆ ಎಷ್ಟು ಅಂಕ ಆಗದ್ ಗೊತ್ತಾ? ಒಂದು ಕ್ವಶನ್ಗೆ 1.25 ಮಾರ್ಕ್ಸ್. 1 ಮಾರ್ಕ್ಸ್ ಅಲ್ಲ. ನೀವು ನೋಡಿ, 0ನ ಹಾಗೆ ಇಟ್ಕೊಳ್ಳಿ. 8 5s are 40, carry 4, 8 2s are 16 plus 4 20, carry 2, 8 1s are 8, 8 plus 2 100, 8 plus 2 10. ಓಕೆನಾ? ಇಲ್ಲೊಂದು 0 ಇರೋದ್ರಿಂದ ಇಲ್ಲೊಂದು 0 ಕಟ್ಕೊಳ್ಳಿ. ಎಷ್ಟಾಯ್ತು? 100. ಇಲ್ಲಿ 2 ಸಂಖ್ಯೆ ಬಿಟ್ಟು ಪಾಯಿಂಟ್ ಇಟ್ಟಿರೋದ್ರಿಂದ ನಾವು 2 ಸಂಖ್ಯೆ ಬಿಟ್ಟು ಪಾಯಿಂಟ್ ಇಟ್ವಿ. ಟೋಟಲ್ 100.00 ಮಾರ್ಕ್ಸ್ ಬರುತ್ತೆ. ಅಂದ್ರೆ ಒಟ್ಟು ಅಂಕಗಳು 100 ಅಂಕ, 80 ಪ್ರಶ್ನೆ. ಒಂದು ಕ್ವಶನ್ಗೆ 1.25 ಮಾರ್ಕ್ಸ್. ಹಾಗಾದ್ರೆ ಬರ್ರಿ, 3ನೇ ನೋಡಿ, ಲ್ಯಾಂಗ್ವೇಜ್ ಟೆಸ್ಟ್. ಎಷ್ಟಿದು? 20 ಕ್ವಶನ್ ಬರ್ತವೆ, 25 ಮಾರ್ಕ್ಸ್, 30 ನಿಮಿಷ ಅಂತ ಅವ್ರು ಹೇಳಿದ್ದಾರೆ. ಆದ್ರೆ ಟೋಟಲ್ 80 ಪ್ರಶ್ನೆಗೆ 100 ಅಂಕಗಳು, 2 ಗಂಟೆ. ಬೆಳಿಗ್ಗೆ 11:30ಯಿಂದ 1:30ವರೆಗೂ ನಿಮಗೆ ಸಮಯ ಕೊಟ್ಟಿರ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್, ಬಹಳನೇ ಇಂಪಾರ್ಟೆಂಟ್ ಆಗಿ ನೀವು ನೋಡ್ಕೋಬೇಕಾಗಿರೋದು, 2 ಗಂಟೆ ಟೈಮ್ ಅಲ್ಲಿ 80 ಕ್ವಶನ್ ಅಟೆಂಡ್ ಮಾಡಬೇಕು, 100 ಅಂಕಗಳು. ಮೆಂಟಲ್ ಎಬಿಲಿಟಿ 40 ಕ್ವಶನ್, 50 ಮಾರ್ಕ್ಸ್. ಅರ್ಥಮೆಟಿಕ್ ಟೆಸ್ಟ್ ಅಂದ್ರೆ ಗಣಿತ, ಮ್ಯಾಥಮೆಟಿಕ್ಸ್, ಅದು ಬಹಳ ಇಂಪಾರ್ಟೆಂಟ್. ಔಟ್ ಆಫ್ ಔಟ್ ಹೊಡಿಬೇಕು ನೀವು. ಅದರಲ್ಲಿ 20ಕ್ಕೆ 25 ಮಾರ್ಕ್ಸ್. ಲ್ಯಾಂಗ್ವೇಜ್ ಟೆಸ್ಟ್ ಇದೆಯಲ್ಲ, ಅದು ನಿಮಗೆ ಕನ್ನಡ ಮತ್ತೆ ಇಂಗ್ಲಿಷ್ ಎರಡರಲ್ಲೂ ಬರುತ್ತೆ. ಕರ್ನಾಟಕದಲ್ಲಿ ಕನ್ನಡ ಮತ್ತೆ ಇಂಗ್ಲಿಷ್ ಯಾವುದ್ರಲ್ಲಾದ್ರೂ ಒಂದನ್ನ ಆಯ್ಕೆ ಮಾಡ್ಕೋಬೇಕು ನೀವು. ಮೀಡಿಯಂ ಆಫ್ ಎಕ್ಸಾಮಿನೇಷನ್ ಅಂತ ಇರುತ್ತಲ್ಲ, ನಿಮ್ಮ ಮಗು ಶಾಲೆಯಲ್ಲಿ ಯಾವುದೇ ಮೀಡಿಯಂ ಅಲ್ಲಿ ಓದ್ತಿರ್ಲಿ, ಕನ್ನಡ ಮೀಡಿಯಂ ಓದ್ತಿದ್ರು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಬರೀಬಹುದು, ಇಂಗ್ಲಿಷ್ ಮೀಡಿಯಂ ಅವರು ಕೂಡ ಕನ್ನಡ ಮೀಡಿಯಂ ಅಲ್ಲಿ ಎಕ್ಸಾಮ್ ಬರೀಬಹುದು. ಅವರು ನಿಮ್ಮ ಮಗು ಯಾವ ಮೀಡಿಯಂ ಅಲ್ಲಿ ಓದ್ತಿದೆ ಅಂತ ಕೇಳಲ್ಲ, ಎಕ್ಸಾಮ್ ಅನ್ನ ಯಾವ ಮೀಡಿಯಂ ಅಲ್ಲಿ ಬರೆಯುತ್ತೆ ಅಂತ ಕೇಳುತ್ತೆ. ನಿಮಗೆ ಲ್ಯಾಂಗ್ವೇಜ್ ಟೆಸ್ಟ್ ಏನಿದೆಯಲ್ಲ, ಇದು ಬಹಳನೇ ಇಂಪಾರ್ಟೆಂಟ್ ಆದ ಟೆಸ್ಟ್. ಯಾಕಂದ್ರೆ ಬಹಳ ಇಂಪಾರ್ಟೆಂಟ್ ಆದ ಒಂದು ಪಾರ್ಟ್. ಯಾಕಂದ್ರೆ ನಿಮ್ಮ ಮಗುಗೆ ಯಾವ ಲ್ಯಾಂಗ್ವೇಜ್ ಅಲ್ಲಿ ಸ್ಟೋರಿನ ಓದಿ ಟಿಕ್ ಹಾಕೋಕೆ ಈಸಿ ಅನ್ಸತ್ತೋ, ಯಾವ ಲ್ಯಾಂಗ್ವೇಜ್ ಅಲ್ಲಿ ಓದಿದ್ರೆ ಕತೆ ಬೇಗ ಅರ್ಥ ಆಗತ್ತೋ, ಆ ಕತೆನ ಹುಡುಕಿ ಆನ್ಸರ್ ಮಾಡೋ ಎಬಿಲಿಟಿ ಬರುತ್ತೋ ಅದರಲ್ಲಿ ಎಕ್ಸಾಮ್ ಬರೆಸ್ರಿ. ದಯವಿಟ್ಟು ಕೂಡ ನನ್ನ ಮಗ ಇಂಗ್ಲಿಷ್ ಮೀಡಿಯಂ ಓದ್ತಾನೆ ಸರ್, ಇಂಗ್ಲಿಷ್ ಅಲ್ಲಿ ಬರೆಸ್ತೀನಿ, ದಯವಿಟ್ಟು ಅದನ್ನ ಮಾಡಬೇಡಿ. ಇಂಗ್ಲಿಷ್ ಮೀಡಿಯಂ ಓದ್ತಿರ್ಬೋದು, ಆದ್ರೆ ಒಂದು ಕತೆನ ಓದಿ ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡೋ ಅಷ್ಟು ಎಬಿಲಿಟಿ ಕೆಲವು ಮಕ್ಕಳಿಗೆ ಇರಲ್ಲ. ದಯವಿಟ್ಟು ಸರ್ ಕನ್ನಡಕ್ಕಿಂತ ಇಂಗ್ಲಿಷ್ ನ ಚೆನ್ನಾಗಿ ಓದ್ತಾನೆ, ಅರ್ಥ ಆಗತ್ತೆ ಅಂದ್ರೆ ಖಂಡಿತ ಇಂಗ್ಲಿಷ್ ಅಲ್ಲೇ ಮಾಡ್ರಿ. ಸರ್ ಇಂಗ್ಲಿಷ್ ಅಲ್ಲಿ ಓದ್ತಾನೆ ಬಟ್ ಅವನಿಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳೋ ಅಷ್ಟು ಎಬಿಲಿಟಿ ಇಲ್ಲ, ಕನ್ನಡದಲ್ಲಾದ್ರೆ ಈಸಿಯಾಗಿ ಅರ್ಥ ಆಗತ್ತೆ ಅಂದ್ರೆ ನೀವು ಖಂಡಿತ ಕನ್ನಡದಲ್ಲಿ ಎಕ್ಸಾಮ್ ಬರೆಸ್ರಿ. ಎಕ್ಸಾಮ್ ಯಾವ್ದ್ರಲ್ಲಿ ಬರೆಸ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ, ಮಾರ್ಕ್ಸ್ ಎಷ್ಟು ಬರುತ್ತೆ ಅನ್ನೋದ್ರ ಅದರ ಮೇಲೆ ನಿಮ್ಮ ಮಗುವಿನ ಭವಿಷ್ಯ ಇರುತ್ತೆ.
ಓಕೆ, ಹಾಗಾದ್ರೆ ಗೊತ್ತಾಯ್ತಲ್ವಾ? ಮೊದಲ ನಿಯಮ ನಾವು ಇದನ್ನ ತಿಳ್ಕೋಬೇಕು. ಹಾಗಾದ್ರೆ ಮೆಂಟಲ್ ಎಬಿಲಿಟಿ 50 ಮಾರ್ಕ್ಸ್ ಗಿದೆ, ಒಂದು ತಪ್ಪು ಮಾಡಂಗಿಲ್ಲ. ಮ್ಯಾಥ್ಸ್ 25 ಮಾರ್ಕ್ಸ್, ಪ್ಯಾಸೇಜ್ ಟಿಕ್ ಹಾಕೋದಿರುತ್ತಲ್ವಾ ಅದು 25 ಮಾರ್ಕ್ಸ್ ಇರುತ್ತೆ. ಪ್ಲಾನಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಎಸ್, ಯಾವುದಕ್ಕೆ ಹೆಚ್ಚಿಗೆ ಟೈಮ್ ಕೊಡಬೇಕು, ಏನೇನ ಪ್ರಾಕ್ಟೀಸ್ ಮಾಡಬೇಕು ಅಂತ. ಸೆಕೆಂಡ್ ಒನ್, ನಮಗೆ ಎರಡನೇ ನಿಯಮ ಏನ್ ಬರುತ್ತೆ ಅಂದ್ರೆ, ಓಕೆ, ಫಸ್ಟ್ ಏನೋ ಗೊತ್ತಾಯ್ತು ಸರ್, ಫಸ್ಟ್ ಪ್ಲಾನ್ ಇಸ್ ಓಕೆ. ಸೆಕೆಂಡ್ ಪ್ಲಾನ್, ವಾಟ್ ಇಸ್ ದ ಸೆಕೆಂಡ್ ಪ್ಲಾನ್ ಸರ್? ಯಾವ ವಿಷಯಕ್ಕೆ ಎಷ್ಟು ಅಂಕಗಳು ಗೊತ್ತಾಯ್ತಲ್ವಾ? ಎಸ್, ಹಾಗಾದ್ರೆ ಸೆಕೆಂಡ್ ಪ್ಲಾನ್ ಇಸ್ ಸಿಲೆಬಸ್ ಕಾಪಿ. ಈಗ ಮೆಂಟಲ್ ಎಬಿಲಿಟಿಯಲ್ಲಿ 40 ಕ್ವಶನ್ ಬರ್ತವೆ. ಹಾಗಾದ್ರೆ ಯಾವ್ಯಾವ ತರ ಇರ್ತವೆ? ಮ್ಯಾಥ್ಸ್ ಅಲ್ಲಿ 20 ಕ್ವಶನ್ ಬರ್ತವೆ. ಈ ಯಾವ್ಯಾವ ಪಾಠದಿಂದ ಕೊಡ್ತವೆ ಒಂದು ಗೊತ್ತಿಲ್ಲಲ್ಲ ಸರ್, ಮತ್ತೆ ಹೆಂಗವು? ಹಂಗಂತ ಮ್ಯಾಥ್ಸ್ ನ ಏನೇನೋ ಓದೋದಲ್ಲ. ಮ್ಯಾಥ್ಸ್ ಅಲ್ಲಿ ಒಂದು ಲಿಮಿಟೆಡ್ ಸಿಲೆಬಸ್ ಇರುತ್ತೆ, ಒಂದು ಲಿಮಿಟೆಡ್ ಕಾಪಿ ಇರುತ್ತೆ. ಇಂಥ ಟಾಪಿಕ್ ಇಂದ ನಾವು ಕ್ವಶನ್ಸ್ ಕೊಡ್ತೀವಿ ಅಂತ ಅವ್ರು ಹೇಳಿರ್ತಾರೆ. ಅದನ್ನ ಮೊದಲು ನಾವು ಓದ್ಕೋಬೇಕು. ಇಲ್ಲ ಯಾವ್ದ್ಯಾವ್ದೋ ಸುಮ್ನೆ ಓದಿ ಲಾಸ್ಟಿಗೆ ನವೋದಯಕ್ಕೆ ಬೇಕಾದ ಟಾಪಿಕ್ ನಾವು ಓದಿರಲ್ಲ. ಸುಮ್ನೆ ಒಂದ್ 20-25 ಟಾಪಿಕ್ ಓದೋದು, ಯಾವ್ದೋ ಒಂದು ಬುಕ್ಸ್ ತರೋದು, ಸುಮ್ನೆ ಅದನ್ನ ಫಾಲೋ ಮಾಡೋದು. ದಯವಿಟ್ಟು ಆ ತಪ್ಪು ಮಾಡಬೇಡ್ರಿ. ಯಾಕೆಂದ್ರೆ ಲಿಮಿಟ್ ನಮ್ದು ಸಿಲೆಬಸ್ ಕಾಪಿನ ಮೊದಲ ಮ್ಯಾಥಮೆಟಿಕ್ಸ್ ನೋಟ್ಸ್ ಅಲ್ಲಿ ಫಸ್ಟ್ ಪೇಜ್ ಅಲ್ಲೇ ಬರ್ಕೋಬೇಕು, ಅಥವಾ ಅದನ್ನ ಪ್ರಿಂಟ್ ಔಟ್ ತೆಗೆದು ಎಲ್ಲ ಅಂಟಿಸ್ಕೋಬೇಕು. ನೀವು ಈ ಟಾಪಿಕ್ ನ ಓದಿದ್ನ, ಈ ಪಾಠ ಆಯ್ತಾ, ನೆಕ್ಸ್ಟ್ ಪಾಠ ಆಯ್ತಾ, ನೆಕ್ಸ್ಟ್ ಪಾಠ ಆಯ್ತಾ, ಅದನ್ನ ಒಂದೊಂದೇ ಪಾಠನ ನಾನು ಅಷ್ಟು ಟಾಪಿಕ್ ನ ಕವರ್ ಮಾಡಿದೀನ, ಇದನ್ನ ನೋಡ್ಕೋಬೇಕಾಗತ್ತೆ ನೀವು. ಇಲ್ಲ ಅಂದ್ರೆ 100% ಎಫೆಕ್ಟ್ ಆಗತ್ತೆ. ಮೆಂಟಲ್ ಎಬಿಲಿಟಿಯಲ್ಲಿ ನೋಡಿ, 2009 ಗಿಂತ ಈ ಕಡೆನೆ ಬೇರೆ ಸಿಲೆಬಸ್ ಇದೆ, 2009 ಗಿಂತ ಆ ಕಡೆನೆ ಬೇರೆ ಸಿಲೆಬಸ್ ಇದೆ. ಬೇರೆ ಇದನ್ನ ಮಿರರ್ ಇಮೇಜ್ ಅನ್ನೋದು ಇರ್ಲೇ ಇಲ್ಲ ಮೊದಲು, ಈಗ ಈ ಮಿರರ್ ಇಮೇಜ್ ನ ಹಾಕಿದ್ದಾರೆ. ಹಾಗಾದ್ರೆ ಈ ವರ್ಷ ಅದು ಇದೆಯೋ ಇಲ್ಲೋ ಅಂತ ನೋಡ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಬೇಕೋ? ಇಲ್ಲ, ಸುಮ್ ಮಾಡೋದಲ್ಲ ಅಲ್ವಾ. ಕೆಲವೊಂದು ಬದಲಾವಣೆಗಳಾಗಿರ್ತಾವ ಹೋದ ವರ್ಷದಿಂದ, ಅಂದ್ರೆ 2 ವರ್ಷದಿಂದ ಹಿಂದೆ ಏನ್ ಮಾಡಿದ್ರು ಗೊತ್ತಾ? ಮ್ಯಾಥ್ಸ್ ಅಲ್ಲಿ ಕೆಲವೊಂದು ಟಾಪಿಕ್ ನ ತೆಗೆದು ಬಿಟ್ಟಿದ್ದಾರೆ, ಬೇರೆ ಟಾಪಿಕ್ ನ ಇನ್ಕ್ಲೂಡ್ ಮಾಡಿದ್ದಾರೆ. ಆಂಗಲ್ಸ್ ಅನ್ನೋ ಟಾಪಿಕ್ ಇರ್ಲಿಲ್ಲ, ಕೋನಗಳು ಅನ್ನೋ ಪಾಠನೇ ಇರ್ಲಿಲ್ಲ, ಆದ್ರೆ ಯಾಡ್ ಮಾಡಿದ್ದಾರೆ. ನಾವ್ ಅದನ್ನ ಓದೇ ಇರಲ್ಲ, 2 ಕ್ವಶನ್ ಅಥವಾ 1 ಕ್ವಶನ್ ಬಂದೇ ಇರ್ತಾವ. ಹೋತಾ ಮಾರ್ಕ್ಸ್? ದಟ್ ಈಸ್ ದ ಇಂಪಾರ್ಟೆಂಟ್. ಸಿಲೆಬಸ್ ಕಾಪಿ ಇಲ್ವಾ ನಿಮ್ಮ ಹತ್ರ? ನನಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡ್ರಿ, ನಿಮ್ಗೆ ನಾನು ಸಿಲೆಬಸ್ ಕಾಪಿ ಪೂರ್ತಿ ನೋಟಿಫಿಕೇಶನ್ ಕಳಿಸ್ತೀನಿ. ಅದ್ರಲ್ಲಿ ಸಿಲೆಬಸ್ ಕಾಪಿನೂ ಇದೆ, ಎಲ್ಲದೂ ಇದೆ. ಅದನ್ನ ಫಸ್ಟ್ ಬರ್ದು ಮ್ಯಾಥ್ಸ್ ನ ಫಸ್ಟ್ ಪೇಜ್ ಅಲ್ಲಿ, ನೋಟ್ಸ್ ಅಲ್ಲಿ ಫಸ್ಟ್ ಪೇಜ್ ಅಲ್ಲಿ ಬರ್ದಿಟ್ಟಿರ್ಬೇಕು ಅದನ್ನ. ಓಕೆ, ಹಾಗಾದ್ರೆ ಈ ಸಿಲೆಬಸ್ ಕಾಪಿ ಅಂದ್ರೆ ಏನ್ ಸರ್, ಹೆಂಗೆ ಸಿಗುತ್ತೆ ನಮಗೆ ಅದು ಅಂದ್ರೆ, ನಮ್ಮ ಈ ವರ್ಷದ ಏನ್ ಪ್ರಾಸ್ಪೆಕ್ಟ್ ಕೊಟ್ಟಿದಾರಲ್ಲ ಅದ್ರೊಳಗೆ ಇದೆ ಸರ್. 100% ಅದ್ರೊಳಗೆ ಕೊಟ್ಟಿರ್ತಾರೆ. ಹಾಗಾದ್ರೆ ಬರ್ರಿ ನೋಡಿ, ಇಲ್ಲಿಂದ ನೋಡಿ. ಮೆಂಟಲ್ ಎಬಿಲಿಟಿ ಏನೇನಿದೆ? 10 ಪಾರ್ಟ್ ಇರ್ತವೆ. ಒಂದೊಂದು ಪಾರ್ಟ್ 4 ಕ್ವಶನ್ ಹೋದ್ರೆ 10 × 4 40 ಕ್ವಶನ್ ಆಯ್ತು, ಹೌದೇ ಇಲ್ಲ? ಯಾವ್ಯಾವ್ದು ಸರ್? ಫಸ್ಟ್ ಪಾರ್ಟ್ ಏನಿದೆ ನೋಡಿ, ಫಸ್ಟ್ ಪಾರ್ಟ್ ಈಸ್ ಆಡ್ ಒನ್ ಔಟ್. ಓಕೆ, ಫಸ್ಟ್ ಪಾರ್ಟ್ 1 ಈಸ್ ಆಡ್ ಒನ್ ಔಟ್, ಅಂದ್ರೆ ಗುಂಪಿಗೆ ಸೇರದ ಪದ. ಎರಡನೇ ಪಾರ್ಟ್ ಫಿಗರ್ ಮ್ಯಾಚಿಂಗ್, ಫಿಗರ್ ನ ಮ್ಯಾಚ್ ಮಾಡೋದು. ಅದೇ ತರ ಫಿಗರ್ ಎಲ್ಲಿದೆ ಅಂತ ಹುಡ್ಕೋದು. ಇದ್ರ ಬಗ್ಗೆ ಸಂಪೂರ್ಣ ಒಂದೊಂದು ಟಾಪಿಕ್ ಬಗ್ಗೆನೂ ನಾನು ಡಿಫ್ರೆಂಟ್ ಆಗಿ ನಿಮಗೆ ಒಂದೊಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ. ಬಟ್ ಏನೆಲ್ಲ ಪ್ಲಾನಿಂಗ್ ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಿದ್ದೀನಿ, ಕರೆಕ್ಟ್ ಆಗಿ ಕೇಳ್ರಿ. ಓಕೆನಾ? ಎಸ್. ಮೂರನೇ ಪ್ಯಾಟರ್ನ್ ಏನು? ಪ್ಯಾಟರ್ನ್ ಕಂಪ್ಲೀಷನ್. ಒಂದು ಚಿತ್ರ ಕೊಟ್ಟಿರ್ತಾರೆ, ಅದ್ರಲ್ಲಿ ಒಂದು ಭಾಗ ಕಟ್ ಮಾಡಿರ್ತಾರೆ, ಆ ಭಾಗನ ಹುಡುಕಬೇಕು. ಇಂಥ ಕಾನ್ಸೆಪ್ಟ್ ನ ನಾವು ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು. ಎಸ್. ನೆಕ್ಸ್ಟ್ ಏನ್ ಪ್ರಾಕ್ಟೀಸ್ ಮಾಡ್ಬೇಕು ನಾವು? 4ನೇದು ಏನೈತೆ? ಫಿಗರ್ ಸೀರೀಸ್ ಕಂಪ್ಲೀಷನ್. ಸೀರೀಸ್ ಅಂದ್ರೆ ಸರಣಿ. ಇಲ್ಲಿ ಮೊದಲು ನೋಡ್ರಿ, ಇಲ್ಲಿ ಬೇಕಾದ್ರೆ 1 ಇಂಟು ಇದೆ, ಎರಡನೇದ್ರಲ್ಲಿ ಇಂಟು ಪ್ಲಸ್ 0 ಇದೆ, ಇಂಟು 0 ಇಂಟು ಇದೆ. ಹಾಗಾದ್ರೆ ಇಲ್ಲಿ ಏನ್ ಬರ್ಬೇಕು? 4ನೇದ್ರಲ್ಲಿ ಸೀರೀಸ್ ಆಗಿ ಹೋಗೋದು. ಇದ್ರ ಬಗ್ಗೆ ಎಲ್ಲ ಒಂದೊಂದು ಟಾಪಿಕ್ ಬಗ್ಗೆನೂ ನಾವು ಪ್ರಾಕ್ಟೀಸ್ ಸುಮಾರು 100-200 ಪ್ರಾಕ್ಟೀಸ್ ಮಾಡಿಸ್ತೀನಿ. ಯಾವ್ದ್ರ ಮೇಲೆ? ಈ ಒಂದೊಂದು ಪಾರ್ಟ್ ಮೇಲೆ. ಅನಾಲಜಿ ಬಹಳ ಇಂಪಾರ್ಟೆಂಟ್ ನೋಡಿ. ಮೊದಲ ಮತ್ತು ಎರಡನೇ ಚಿತ್ರಕ್ಕೆ ಯಾವ ರೀತಿ ಸಂಬಂಧ ಇರುತ್ತೋ, 3 ಮತ್ತು 4ನೇ ಚಿತ್ರಕ್ಕೂ ಅದೇ ತರ ಸಂಬಂಧ ಇರಬೇಕಾಗತ್ತೆ. ಇವತ್ತು ನಾನು ಜಸ್ಟ್ ನಿಮಗೆ ಏನೇನ್ ಕಾನ್ಸೆಪ್ಟ್ ಗಳನ್ನ ಓದ್ಕೋಬೇಕು, ಏನೇನ್ ಕಾನ್ಸೆಪ್ಟ್ಗಳು ಇದಾವೆ ಈ ಸರಿ ನವೋದಯ ನಾವು ಪಾಸ್ ಆಗ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಆಮೇಲೆ ಒಂದೊಂದೇ ಪಾರ್ಟ್ ಬಗ್ಗೆ ಕ್ಲಾಸಸ್ ಗಳನ್ನ ತಗೊಂತೀನಿ. ಗೊತ್ತಾಗ್ತಿದೆಯಲ್ವಾ? ಎಸ್. ಹಾಗಾದ್ರೆ ಆ ಕ್ಲಾಸಸ್ ಬಗ್ಗೆನೂ ಮಾಹಿತಿ ಕೊಡ್ತೀನಿ, ಯಾವ ತರ ಕ್ಲಾಸಸ್ ಗಳನ್ನ ತಗೊಂತಿದ್ದೀನಿ. ಹಾಗಾದ್ರೆ ಬರ್ರಿ, ಜಿಯೋಮೆಟ್ರಿಕಲ್ ಫಿಗರ್ ಕಂಪ್ಲೀಷನ್, ಟ್ರಯಾಂಗಲ್, ಸ್ಕ್ವೇರ್, ಇದು ಬಹಳ ಇಂಪಾರ್ಟೆಂಟ್. ಇದು ಬಹಳ ಮಕ್ಕಳು ತಪ್ಪು ಮಾಡ್ತಾರೆ. ಇದ್ರ ಬಗ್ಗೆ ನಾನು ಕ್ಲಾಸ್ ತಗೊಂತೀನಿ, ಯಾವ್ಯಾವ ಇದಾವೆ ಅಂತ ನಾನು ಹೇಳ್ತಿದ್ದೀನಿ. ಇಲ್ಲ ಇಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ, ನಾನು ಮೆಲ್ಲ ಕೇಳ್ಕೊಂತ ಹೋದ್ರೆ ವಿಡಿಯೋ ತುಂಬಾ ಲೆಂತಿ ಆಗ್ಬಿಡುತ್ತೆ ಅಂದ್ರೆ, ಸರ್ ಎಷ್ಟೊತ್ತಾಯ್ತು ಸರ್ ಅಂತಾರು.
ಕೇಳೋ ಪೇಷನ್ಸ್ ಇಲ್ಲ. ಹಾಗಾಗಿ ಒಂದು 20 ನಿಮಿಷ 15ರಿಂದ 20 ನಿಮಿಷದೊಳಗೆ ಎಲ್ಲಾ ಟ್ರಿಕ್ಸ್ ಹೇಳ್ಬಿಡ್ತೀನಿ. ನೀವು ಏನೇನ್ ಓದ್ಬೇಕಾಗತ್ತೆ ಈ ವರ್ಷ, ಜಾಸ್ತಿ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದೀನಿ. ಮಿರರ್ ಇಮೇಜ್ ಬಹಳ ಇಂಪಾರ್ಟೆಂಟ್. ಸಖತ್ ಟ್ರಿಕ್ಸ್ ಇದೆ ನನ್ನ ಹತ್ರ. ಒಂದು ಕ್ವಶನ್ ತಪ್ಪಾಗಬಾರ್ದು. ಮೆಂಟಲಿಬಿಲಿಟಿ 40 ಮಾಡ್ಬೋದು ನೀವು. ಅಂತ ಸಿಂಪಲ್ ಟ್ರಿಕ್ಸ್ ಗಳನ್ನೆಲ್ಲ ನಾ ಕ್ಲಾಸಲ್ಲಿ ಹೇಳ್ತಾ ಇದ್ದೀನಿ. ಆ ಕ್ಲಾಸಸ್ ಅನ್ನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಕ್ಲಾಸಸ್ಗಳು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಪಂಚ್ಡ್ ಹೋಲ್ಡ್ ಪ್ಯಾಟರ್ನ್ ಅಥವಾ ಫೋಲ್ಡಿಂಗ್ ಅನ್ಫೋಲ್ಡಿಂಗ್ ಅಂದ್ರೆ ಈ ನಾವು ಪೇಪರ್ ಕಟಿಂಗ್ ಅಂತ ಏನ್ ಕರಿತೀವಿ ಆ ತರದ ಒಂದು ಪ್ರಾಬ್ಲಮ್ಸ್ ಗಳನ್ನ ಕೇಳ್ತಾರೆ. ಸ್ಪೇಸ್ ವಿಜುವಲೈಸೇಷನ್, ಒಂದ್ 3-4 ಚಿತ್ರ ಸೇರಿ ಒಂದು ಚಿತ್ರ ಆಗ್ಬಿಡತ್ತೆ, 3-4 ಪಾರ್ಟ್ ಸೇರಿ ಒಂದು ಫಿಗರ್ ಆಗತ್ತೆ. ಅದನ್ನ ಯಾವ್ದು ಫಿಗರ್ ಅಂತ ಫೈಂಡ್ ಔಟ್ ಮಾಡೋ ಸಖತ್ತಾಗಿರುತ್ತೆ. ಇವೆಲ್ಲ ಸಖತ್ ಟ್ರಿಕ್ಸ್ ಗಳಿದಾವೆ. ಇವೆಲ್ಲ ನಮ್ಮ ಆನ್ಲೈನ್ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಮತ್ತೆ ಇಲ್ಲಿ ಕೋಚಿಂಗ್ ಸೆಂಟರ್ ಓದೋ ವಿದ್ಯಾರ್ಥಿಗಳಿಗೆ ಪಕ್ಕ ಔಟ್ ಆಫ್ ಔಟ್ ಮಾಡ್ಬೋದಪ್ಪ. ಒಂದು ಕ್ವಶನ್ ತಪ್ಪು ಮಾಡಲ್ಲ. ಆ ತರ ಹೇಳ್ಕೊಡ್ತಿದ್ದೀನಿ. ಬಹಳ ಚೆನ್ನಾಗಿದೆ. ಅದ್ರ ಬಗ್ಗೆ ನಾನು ಹೇಳ್ತೀನಿ. ಇಂಪಾರ್ಟೆಂಟ್ ಆಗಿ ಬರೋದಂದ್ರೆ ಅರ್ಥಮೆಟಿಕ್ ಟೆಸ್ಟ್. ಯಾವ್ದಪ್ಪ ಅಂದ್ರೆ ಅರ್ಥಮೆಟಿಕ್ ಟೆಸ್ಟ್. ಏನ್ ಸರ್ ಇದು ಅರ್ಥಮೆಟಿಕ್ ಟೆಸ್ಟ್ ಅಂದ್ರೆ ಮ್ಯಾಥ್ಸ್. ನೋಡಿ ಮ್ಯಾಥ್ಸ್ ಅಲ್ಲಿ ಏನೇನೋ ಓದೋದ್ ಬೇಡ. ನೋಡಿ ಅವರೇಜ್ ಅಂತ ಒಂದು ಚಾಪ್ಟರ್ ಬರುತ್ತೆ. ಅವರೇಜ್ ಅಂದ್ರೆ ಏನ್ ಹೇಳಿ, ಸರಾಸರಿ. ಅದು ಇದ್ರಲ್ಲಿ ಐತೆ ನೋಡ್ರಿ, ಇಲ್ಲ. ಇದೇನ್ ನೋಡ್ರಪ್ಪ 12 ಟಾಪಿಕ್ ಇದಾವ್. ಈ 12 ಟಾಪಿಕ್ ಅಲ್ಲಿ ಅವರೇಜ್ ಅನ್ನೋ ಟಾಪಿಕ್ ಇದೆಯಾ, ಇಲ್ಲ. ಫಸ್ಟ್ ಟಾಪಿಕ್ ಈಸ್ ನಂಬರ್ ಅಂಡ್ ನಂಬರ್ ಸಿಸ್ಟಮ್. ಹಳೆ ಕಾಲದ ಕ್ವಶನ್ ಪೇಪರ್ ತಗೊಂಡ್ರೆ ಅವರೇಜ್ ಇದೆ, ಆದ್ರೆ ಇಲ್ಲಿಲ್ಲ, ತೆಗ್ದಿದ್ದಾರೆ. ಅದು ಸೈನಿಕಿಗಿದೆ ಅಲ್ವಾ. ಫಸ್ಟ್ ನಾವೇನ್ ಮಾಡ್ಬೇಕು, ನವೋದಯದಲ್ಲಿ ಏನ್ ಕೊಟ್ಟಿದಾರಲ್ಲ ಸಿಲೆಬಸ್ ಕಾಪಿ, ಅದನ್ನ ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳೋಣ. ಅದಾದ್ಮೇಲೆ ಸೈನಿಕಿಗೆ ಹೋದ್ರಿ. ಇಲ್ಲ ಅಂದ್ರೆ ಅತ್ಲಾಗ ಸೈನಿಕೂ ಪಾಸ್ ಆಗಲ್ಲ, ಇತ್ಲಾಗ ನವೋದಯನೂ ಪಾಸ್ ಆಗಲ್ಲ. ಎರಡೂ ಅಲ್ಲಾಗ್ಬಿಡುತ್ತೆ. ಫಸ್ಟ್ ನವೋದಯಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಸಿಲೆಬಸ್ ನ ಮುಗಿಸ್ಬಿಡ್ರಿ. ಆಮೇಲೆ ಇದ್ರಲ್ಲಿ ಯಾವ ಕ್ವಶನ್ ಕೊಟ್ಟರು ರೆಡಿ ಸರ್ ನಾವು ಅಂದ್ರೆ ಇವೇ ಟಾಪಿಕ್ ಸೈನಿಕಿಗೂ ಇರ್ತಾವ. ಹಾಗಾದ್ರೆ ಉಳಿದಿದ್ದ ಟಾಪಿಕ್ ನ ನೀವು ಆಮೇಲೆ ಓದ್ಬಹುದು. ಇದನ್ನೇ ಡೆಪ್ತ್ ಆಗಿ ಓದ್ಬಿಡ್ರಿ. ಡೆಪ್ತ್ ಆಗಿ ಓದ್ಬಿಟ್ರೆ ನವೋದಯ ಸೈನಿಕಿಗೆ ಎರಡಕ್ಕೂ 12 ಚಾಪ್ಟರ್ ಕ್ಲಿಯರ್ ಆಗ್ಬಿಡತ್ತಾ. ಆಮೇಲೆ ಈ 12 ಚಾಪ್ಟರ್ ಇಟ್ಕೊಂಡು ಜೊತೆಗೆ ಇನ್ನೂ ಒಂದು 10-15 ಚಾಪ್ಟರ್ ಎಕ್ಸ್ಟ್ರಾ ಬರ್ತವೆ, ಅದು ಸೈನಿಕಿಗೆ. ಅವಾಗ ಅದನ್ನು ಓದ್ರಿ. ನೋಡಿ 4 ಫಂಡಮೆಂಟಲ್ ಆಪರೇಷನ್ಸ್ ಆನ್ ಹೋಲ್ ನಂಬರ್, ಫ್ಯಾಕ್ಟರ್ಸ್ ಅಂಡ್ ಮಲ್ಟಿಪಲ್ಸ್ ಇನ್ಕ್ಲೂಡಿಂಗ್ ದೇರ್ ಪ್ರಾಪರ್ಟೀಸ್. ಇದು ಕೂಡ ನಮ್ದು ಆನ್ಲೈನ್ ಕ್ಲಾಸ್ ಅಲ್ಲಿ ಆಲ್ರೆಡಿ ಚಾಪ್ಟರ್ಸ್ ಗಳೆಲ್ಲ ಆಗಿದಾವೆ. ಇವು ಕೋಚಿಂಗ್ ಸೆಂಟರ್ ಅಲ್ಲೂ ನಡೀತಿದಾವೆ. ಡೆಸಿಮಲ್ಸ್ ಅಂಡ್ 4 ಫಂಡಮೆಂಟಲ್ಸ್ ಆಪರೇಷನ್ ಆನ್ ದೆಮ್ ಅಂದ್ರೆ ದಶಮಾಂಶ ಸಂಖ್ಯೆಗಳ ಸಂಕಲನ ಮತ್ತು ವ್ಯವಕಲನ. ಏನೇನ್ ಟಾಪಿಕ್ ಇದಾವ ನೋಡ್ರಿ, ಇದಿಷ್ಟನ್ನ ಬರ್ದು ಮ್ಯಾಥ್ಸ್ ನೋಟ್ಸ್ ಅಲ್ಲಿ ಫಸ್ಟ್ ಪೇಜ್ ಅಲ್ಲಿ ಅಂಟಿಸ್ಕೊಳ್ಳಿ. ನೀವು ಯಾವ್ಯಾವ ಟಾಪಿಕ್ ಕಂಪ್ಲೀಟ್ ಮಾಡಿದೀನಿ ಅಂತ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟ್ 5ನೇದು ಕನ್ವರ್ಷನ್ ಆಫ್ ಫ್ರಾಕ್ಷನ್ ಟು ಡೆಸಿಮಲ್, ವೈಸಾ ವರ್ಷ. ಮೊನ್ನೆ ಇನ್ನು ಕ್ಲಾಸ್ ಮಾಡಿದ್ವಿ. ಫ್ರಾಕ್ಷನ್ ಚಾಪ್ಟರ್ ಸ್ಟಾರ್ಟ್ ಮಾಡಿದೀನಿ ಈಗ. ಓಕೆನಾ. ನೋಡಿ ಮೆಜರ್ಮೆಂಟ್ಸ್, ಲೆಂತ್, ಮಾಸ್, ಕ್ಯಾಪಾಸಿಟಿ, ಟೈಮ್ ಅಂಡ್ ಮನಿ. ಸಿಂಪ್ಲಿಫಿಕೇಶನ್ ಬಹಳ ಇಂಪಾರ್ಟೆಂಟ್. ಸಿಂಪ್ಲಿಫಿಕೇಶನ್ ಅಂದ್ರೆ ಏನು, ಬೋರ್ಡ್ ಮಾಸ್ ಅಂತ ಕರಿತೀವಿ ನೋಡಿ. ಬೋರ್ಡ್ ಮಾಸ್ ಇದ ಸಿಂಪ್ಲಿಫಿಕೇಶನ್ ಬಹಳ ಇಂಪಾರ್ಟೆಂಟ್. ಪಕ್ಕಾ ಕ್ವಶನ್ ಇರುತ್ತೆ. ಈ 12 ಟಾಪಿಕ್ ಏನಿದೆಯಪ್ಪ, ಇದ್ರಲ್ಲೇ 20 ಕ್ವಶನ್ಗಳು ಬಂದಿರ್ತವೆ. ಇವನ್ನ ಫಾಲೋ ಮಾಡಿ. ಫ್ರಾಕ್ಷನಲ್ ನಂಬರ್ಸ್, ಪ್ರಾಫಿಟ್ ಅಂಡ್ ಲಾಸ್, ಪೆರಿಮೀಟರ್ ಅಂಡ್ ಏರಿಯಾ, ಅದು ಬಹಳ ಇಂಪಾರ್ಟೆಂಟ್. ಅಪ್ಲಿಕೇಬಲ್ ಕ್ವಶನ್ ಕೊಡೋದೆ ಈ 10ನೇ ಟಾಪಿಕ್ ಮೇಲೆ. ಟೈಪ್ಸ್ ಆಫ್ ಆಂಗಲ್ಸ್, ಇದ್ರಷ್ಟು ಈಜಿ ಟಾಪಿಕ್ ಇನ್ನೊಂದಿಲ್ಲ. ಇದ್ರಲ್ಲೂ ಮಾರ್ಕ್ಸ್ ಹೋಗ್ಬಾರ್ದು ನಮಗೆ. ಇದ್ರ ಮೇಲೆ ಒಂದು ಅಪ್ಲಿಕೇಬಲ್ ಕ್ವಶನ್ ಕೊಟ್ಟಿದ್ರು ಹೋದ ವರ್ಷ, ಮಸ್ತಾಗಿದೆ. ಸೈಕಲ್ ಚಕ್ರದಲ್ಲಿ ಇದೆಯಲ್ಲ ಅದ್ರಲ್ಲಿ ಕೊಟ್ಟಿದ್ರು. ಮತ್ತೆ 12ನೇದು ಡಾಟಾ ಅನಾಲಿಸಿಸ್ ಯೂಸಿಂಗ್ ಬಾರ್ ಡಯಾಗ್ರಾಮ್. ಸಣ್ಣ ಮಕ್ಕಳು ಮಾಡುವಂತ ಈಜಿ ಕ್ವಶನ್ 12ನೇ ಟಾಪಿಕ್ ಇದೆಯಲ್ಲ ಅದ್ರಲ್ಲಿ ಇರುತ್ತೆ. ಈ 12 ಟಾಪಿಕ್ ಮೇಲೆ ನಮಗೆ 20 ಕ್ವಶನ್ಸ್ ಗಳು ಬಂದಿರ್ತಾವ. ಫಸ್ಟ್ ಈ 12 ಟಾಪಿಕ್ ಗಳನ್ನ ಕ್ಲೀನ್ ಆಗಿ ಓದ್ಕೊಡ್ರಪ್ಪ. ಪರ್ಫೆಕ್ಟ್ ಆಗಿ ಇದ್ರಲ್ಲಿ ಎಂತ ಕ್ವಶನ್ ಕೊಟ್ರು ಮಾಡ್ತೀವಿ ಅಂದ್ರೆ 20ಕ್ಕೆ 20 ತಗೋಬಹುದು ನೀವು ಮ್ಯಾಥಮೆಟಿಕ್ಸ್ 100%. ಅದಾದ್ಮೇಲೆ ನಿಮಗೆ ಬರುತ್ತೆ 3ನೇದಾಗಿ ಇದಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಇಲ್ಲಿ ಬರುತ್ತೆ ನೋಡಿ, ಪ್ಯಾಸೇಜ್. ಇನ್ನೊಂದೇನು ಬರುತ್ತೆ, ಪ್ಯಾಸೇಜ್ ಬರುತ್ತೆ. ಪ್ಯಾಸೇಜ್ ಅಲ್ಲಿ ಎಷ್ಟು ಪ್ಯಾಸೇಜ್ ಕೊಡ್ತಾರೆ ಸರ್ ಅಂದ್ರೆ, ಒಂದೊಂದು ಪ್ಯಾಸೇಜ್ ಅಲ್ಲಿ ಎಷ್ಟೆಷ್ಟು ಅಂಕಗಳಿರ್ತವೆ ನೋಡಿ. ಒಂದೊಂದು ಪ್ಯಾಸೇಜ್ ಅಲ್ಲಿ 5 ಕ್ವಶನ್ ಅಂದ್ರೆ 4 ಪ್ಯಾಸೇಜ್ ಇಂದ 5-4 20 ಕ್ವಶನ್ ಬರ್ತಾವ. 5-4 20 ಕ್ವಶನ್ಗಳು ಬರ್ತವೆ. ಒಂದು ಪ್ಯಾಸೇಜ್ ಅನ್ನ ನೀವು ನೀಟಾಗಿ ಓದ್ಬೇಕು, ಓದಿ ಆನ್ಸರ್ ಮಾಡ್ಬೇಕು. ಇದನ್ನೆಲ್ಲ ಪ್ಯಾಸೇಜ್ ಬಗ್ಗೆ ಹೇಳೋದಾದ್ರೆ ನಿಮಗೆ ಯಾವ್ದ್ರಲ್ಲಿ ಓದಿ ಈಸಿ ಆಗುತ್ತೋ ನಿಮಗೆ ಓದೋದಕ್ಕೆ, ಸ್ಟೋರಿ ಬೇಗ ಅರ್ಥ ಆಗುತ್ತೋ ಅದರಲ್ಲಿ ಎಕ್ಸಾಮ್ ಬರೀರಿ. ಯಾಕಂದ್ರೆ ಸ್ಟೋರಿನ ನೀಟಾಗಿ ಓದಿ ಪ್ರಾಕ್ಟೀಸಿಂಗ್ ಬೇಕು. ಗ್ರಾಮರ್ ಪಾರ್ಟು ಮೊದಲೆಲ್ಲ ಜಾಸ್ತಿ ಕೊಡ್ತಿರ್ಲಿಲ್ಲ, ಈಗ ಒಂದು ಸ್ವಲ್ಪ ರೈಸ್ ಮಾಡಿದ್ದಾರೆ. ಅದು ಜಾಸ್ತಿ ಯಾವ ತರ ಕೊಡ್ತಾರೆ, ಗ್ರಾಮರ್ ಪಾರ್ಟ್ ಅಲ್ಲಿ ಅಂದ್ರೆ ತುಂಬಾ ಡೆಪ್ತ್ ಗ್ರಾಮರ್ ಅವಶ್ಯಕತೆ ಇಲ್ಲ. ಒಂದು 4-5 ಹಳೆ ವರ್ಷದ ಕ್ವಶನ್ ಪೇಪರ್ ನೋಡ್ರಿ, ಯಾವ ತರ ಗ್ರಾಮರ್ ಕೊಡ್ತಿದಾರ ಅಂತ ಗೊತ್ತಾಗ್ಬಿಡತ್ತೆ. ಅಲ್ಲಿ ನಿಮಗೆ ಸೀಕ್ರೆಟ್ಸ್ ಗೊತ್ತಾಗ್ಬಿಡತ್ತೆ, ಯಾವ್ಯಾವ ಪಾರ್ಟ್ ಓದ್ಬೇಕು ಗ್ರಾಮರ್. ಈಗ ಗೊತ್ತಾಗ್ತಿದೆಯಲ್ವಾ.
ವೆರಿ ಇಂಪಾರ್ಟೆಂಟ್ ಅಂದ್ರೆ ಮ್ಯಾಥ್ಸ್ ಸಿಲೆಬಸ್ ಕಾಪಿನ ನಿಮಗೆ ಬೇಕು ಅಂದ್ರೆ ನನಗೆ ವಾಟ್ಸಪ್ ಮಾಡ್ರಿ, ನಾನು ಕಳಿಸ್ಕೊಡ್ತೀನಿ. ನಿಮ್ಮ ಮ್ಯಾಥ್ಸ್ ನೋಟ್ಸ್ ಅಲ್ಲಿ ಅದನ್ನ ಬರ್ದಿಟ್ಕೊಳ್ಳಿ, ಬಹಳ ಇಂಪಾರ್ಟೆಂಟು. ಮತ್ತೆ ಯಾವ್ಯಾವ ಮೆಂಟಾಲಿಟಿ ಪ್ರಾಕ್ಟೀಸ್ ಮಾಡಬೇಕು, ಸಿಲೆಬಸ್ ಕಾಪಿ ಸಿಕ್ತು ಅದು ಫಸ್ಟ್ ಇಟ್ಕೋಬೇಕು ನಾವು. ಸಿಲೆಬಸ್ ಕಾಪಿ ಇಟ್ಕೊಂಡು ಒಂದೊಂದೇ ಟಾಪಿಕ್ ನಾನು ಓದಿದಿನ, ಇದನ್ನ ಅರ್ಥ ಮಾಡ್ಕೊಂಡಿನ, ಈ ಟಾಪಿಕ್ ನನಗೆ ಕ್ಲಿಯರ್ ಆಗಿದೆ, ಈ ಟಾಪಿಕ್ ಓದಿದಿನ, ಇನ್ನು ಎಷ್ಟು ಕ್ಲಾಸ್ ಇದಾವೆ, ಇನ್ನು ಎಷ್ಟು ಟಾಪಿಕ್ಸ್ ಗಳಿದಾವೆ ನಾನು ಓದೋದು, ಪ್ರಾಕ್ಟೀಸ್ ಮಾಡಿದಿನ, ರಿವಿಷನ್ ಮಾಡಿದಿನ, ಇದು ಬಹಳ ಇಂಪಾರ್ಟೆಂಟ್. ಕ್ಲಿಯರ್? ಸಿಲೆಬಸ್ ಕಾಪಿ ಗೊತ್ತಾಯ್ತಲ್ವಾ? ಹಾಗಾದ್ರೆ ಇದನ್ನು ಓದೋದು ಹೇಗೆ ಸರ್, ನಾವು ಅಚೀವ್ಮೆಂಟ್ ಮಾಡೋದಾದ್ರೂ ಹೇಗೆ, ಈ ಸಿಲೆಬಸ್ ನ ಮುಗಿಸೋದು ಹೇಗೆ? ನಮಗೆ ಮ್ಯಾಥ್ಸ್ ಮನೇಲಿ ಹೇಳ್ಕೊಡೋದಂದ್ರೆ ಬರಲ್ಲ, ಸ್ಟೋರಿ ಏನೋ ಓದಿಸಿ ಅರ್ಥ ಮಾಡಿಸಿ ಟಿಕ್ ಹಾಕ್ಸ್ಬೋದು, ಚಿತ್ರ ಟಿಕ್ ಹಾಕ್ಸ್ತೀನಿ ಸರ್, ಆದ್ರೆ ನಾವು ಹೇಗೆ ಇದನ್ನ ಮಾಡ್ಬೇಕಾಗತ್ತೆ, ನಾವು ಹೇಗೆ ಇದನ್ನ ಮ್ಯಾಥ್ಸ್ ಅಲ್ಲಿ ಔಟ್ ಆಫ್ ಔಟ್ ನಮಗೂ ನವೋದಯ ಶಾಲೆಗೆ ಸೆಲೆಕ್ಷನ್ ಆಗ್ಬೇಕಂದ್ರೆ ಏನೆಲ್ಲ ಮಾಡಬಹುದು ಸರ್ ಅನ್ನೋದಾದ್ರೆ, ನೀವು ಸಿಲೆಬಸ್ ಕಾಪಿ ತಗೊಂಡ್ರ ಫಸ್ಟ್ ಯಾವ್ಯಾವ ಎಷ್ಟು ಅಂಕ ಟೋಟಲ್, ಯಾವ್ಯಾವ ವಿಷಯಕ್ಕೆ ಎಷ್ಟೆಷ್ಟು ಅಂಕಗಳಂತ ಓದ್ಕೊಂಡ್ವಿ. ಎರಡನೇದು ಸಿಲೆಬಸ್ ಕಾಪಿ ಬೇಕಿತ್ತು, ಆ ಸಿಲೆಬಸ್ ಕಾಪಿ ಬಗ್ಗೆನೂ ಮಾಹಿತಿ ಕೊಟ್ಟಿದ್ದೇನೆ. ಮೂರನೇದೇನಿದೆ ನೋಡಿ, ಓದುವ ವಿಧಾನಗಳು, ಯಾವ ತರ ಓದ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಹೆಂಗ್ ಓದಿದ್ರೆ ನಾವು ಸೆಲೆಕ್ಷನ್ ಆಗ್ಬಹುದು ಸರ್, ಕೋಚಿಂಗ್ ಅಲ್ಲಿ ಹೆಂಗ್ ಓದ್ಬೇಕು, ಕೋಚಿಂಗಿಗೆ ಹೋಗುವಂತ ವಿದ್ಯಾರ್ಥಿಗಳು ಹೇಗೆ ಹೋಗ್ಬೇಕು, ಶಾಲೆಗೆ ಹೋಗುವಂತ ವಿದ್ಯಾರ್ಥಿಗಳು ಮನೆಯಲ್ಲೇ ಇದ್ದು ಹೇಗೆ ಸೆಲೆಕ್ಷನ್ ಆಗ್ಬಹುದು, ಸಿಂಪಲ್ ಆಗಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಕೋಚಿಂಗ್ ಅಕಾಡೆಮಿಯಲ್ಲಿ LKS ನವೋದಯ ಸೈನಿಕ್ ಕೋಚಿಂಗ್ ಅಕಾಡೆಮಿ ವತಿಯಿಂದ ನಾವೇನ್ ಮಾಡ್ತಿದೀವಪ್ಪ ಅಂದ್ರೆ, ಬಡ ವಿದ್ಯಾರ್ಥಿಗಳ ಮನೆ ಕೋಚಿಂಗ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಆನ್ಲೈನ್ ಕ್ಲಾಸ್ ಗಳನ್ನ ಮಾಡ್ತಾ ಇದ್ದೀನಿ. ಬಹಳ ಚೆನ್ನಾಗಿದೆ. ಈಗ ಆಲ್ರೆಡಿ 81 ಸ್ಟೂಡೆಂಟ್ಸ್ ಆಲ್ರೆಡಿ ಪರ್ಚೇಸ್ ಮಾಡಿದ್ದಾರೆ, ಆಲ್ರೆಡಿ ಕ್ಲಾಸ್ ಸಬ್ಸ್ಕ್ರೈಬ್ ಆಗಿದ್ದಾರೆ ಕ್ಲಾಸಸ್ಗೆ. ಹಾಗಾದ್ರೆ ನನ್ನ ಟಾರ್ಗೆಟ್ ಇರೋದೇ ಮೊದಲ 100 ವಿದ್ಯಾರ್ಥಿಗಳಿಗೆ ಈ 3000 ಕೋರ್ಸು. ಅದಕ್ಕಿಂತ ಮುಂಚೆ ಒಂದು ಮಾಹಿತಿ ಕೊಡ್ತೀನಿ ನಿಮಗೆ. ನಮ್ಮಲ್ಲಿ ಯಾವ್ಯಾವ ತರ ಕೋಚಿಂಗ್ ಗಳನ್ನ ಕೊಡ್ತಿದೀವಿ ಅಂದ್ರೆ, ನವೋದಯ ಸೈನಿಕ್ ಫುಲ್ ಇಯರ್ ಕೋರ್ಸ್ ನ, ನವೋದಯ ಸೈನಿಕ್ ಫುಲ್ ಇಯರ್ ಕೋರ್ಸ್ ನಿಮಗೆ 2 ತರ ಕೊಡ್ತೀನಿ. ಒಂದು ವಸತಿ ಸಹಿತ, ಹಾಸ್ಟೆಲ್ ವ್ಯವಸ್ಥೆ ಇದೆಯಲ್ಲ, ವಸತಿ ಸಹಿತ ಸರ್, ನಾವು ಹಾಸ್ಟೆಲಿಗೆ ಬಂದ್ಬಿಡ್ತೀವಿ, ಅಲ್ಲೇ ಕೋಚಿಂಗ್ ಕೊಡಿಸ್ತೀವಿ, ಇಲ್ಲಿ ನಾವು ವ್ಯವಸ್ಥೆ ಮಾಡ್ಕೊಂತೀವಿ ಅನ್ನೋದಾದ್ರೆ ವಸತಿ ಸಹಿತ ಕೋಚಿಂಗ್ ಇದೆ. ಇನ್ನೊಂದು ವಸತಿ ರಹಿತ. ಅದೇಂಗೆ ಸರ್ ಅಂದ್ರೆ, ವಸತಿ ರಹಿತ ಅಂದ್ರೆ ಸರ್ ಮನೆಯಿಂದ ಓಡಾಡ್ತೀವಿ, ನಾವು ಅಲ್ಲೇ ಇರಲ್ಲ, ದೂರವರಿಗೆ ಹಾಸ್ಟೆಲ್ ಬೇಕಪ್ಪ, ಅದರ್ವೈಸ್ ಹಾಸ್ಟೆಲ್ ಅವಶ್ಯಕತೆ ಇಲ್ಲ, ಹತ್ರ ಇದೆ ಸರ್ ನಾವು ಮನೆಯಿಂದ ಓಡಾಡ್ತೀವಿ, ವಸತಿ ರಹಿತ. ಇನ್ನು ಮೂರನೇದು ನಿಮಗೆ 4:30 ಶಾಲೆ ಮುಗಿಸ್ಕೊಂಡು ಬರ್ತೀವಿ ಸರ್, 4:30 6:30 ಒಂದು ಬ್ಯಾಚ್ ಇದೆ. ಹತ್ರದ ನಮ್ಮ ಕೋಚಿಂಗ್ ಸೆಂಟರ್ ಎಲ್ಲಿದೆ ಅಂದ್ರೆ ಚನ್ನಗಿರಿಯಲ್ಲಿದೆ. ಯಾರಿಗೆ ಶಾಲೆ ಮುಗಿಸ್ಕೊಂಡು ನಾವು ಸಂಜೆ 4:30 6:30 ಬರ್ತೀವಿ ಸರ್, ನಮಗೆ ಊರ್ ಹತ್ರ ಆಗತ್ತೆ, ನಾವು ಬರಬಲ್ಲೆ ಅಂತ ಯಾರು ಇರ್ತೀರಿ ಅವ್ರಿಗೂ ಸಹ ಒಂದು ಅವಕಾಶ ಇದೆ. ವಸತಿ ಸಹಿತ ಇದೆ ಹಾಸ್ಟೆಲ್ ವ್ಯವಸ್ಥೆ. ಎರಡನೇದು ವಸತಿ ರಹಿತ, ನಾವು ಬೆಳಿಗ್ಗೆ 10ರಿಂದ 4 ಗಂಟೆವರೆಗೂ ಕ್ಲಾಸ್ ತಗೊಂತೀವ, ಅದು ಇದೆ. 4:30 6:30 ತಗೊಂತೀವ, ಅದು ಒಂದು ಬ್ಯಾಚ್ ಇದೆ. ಇನ್ನೊಂದು ಸ್ಪೆಷಲ್ ಬ್ಯಾಚ್ ಏನಪ್ಪಾ ಅಂದ್ರೆ, ತುಂಬಾ ದೂರ ಊರು ಸರ್, ಕೋಚಿಂಗ್ ಸೆಂಟರ್ಸ್ಗೆ ಸೇರಿಸೋಷ್ಟು ಎಬಿಲಿಟಿ ಇಲ್ಲ, ಫೈನಾನ್ಸಿಯಲಿ ತುಂಬಾ ವೀಕ್ ಇದೀವಿ ಅನ್ನೋರು ಯಾರಿದ್ದೀರಿ ಅವ್ರಿಗೋಸ್ಕರ ಅಂತಾನೆ ಬಡ ವಿದ್ಯಾರ್ಥಿಗಳ ಮನೆ ಕೋಚಿಂಗ್. ನಾವು ತುಂಬಾ ಬಡವರು, ಪ್ರೈವೇಟ್ ಶಾಲೆಗೆ ಸೇರ್ಸಕ್ಕಾಗಲ್ಲ, ಅಂತದ್ರಲ್ಲಿ ಕೂಲಿ ಮಾಡ್ಕೊಂಡು ಆಟೋ ಓಡಿಸ್ಕೊಂಡು ಇನ್ನೊಂದು ಯಾವ್ದೋ ಕಟ್ಟಡ ಕಾರ್ಮಿಕರು ಏನೋ ಒಂದು ಕೂಲಿ ಮಾಡ್ಕೊಂಡಿರ್ತಾರೆ, ಬಹಳ ಜನ ಇರ್ತಾರೆ, ಅಡಿಕೆ ಸುಲಿಯೋರು ಬಹಳ ಮಂದಿ ಇರ್ತಾರೆ, ಅವರಿಗೂ ಓದಿಸ್ಬೇಕನ್ನೋ ಆಸೆ ಇರುತ್ತೆ, ಮಕ್ಕಳು ಚೆನ್ನಾಗಿ ಓದೋ ಇರ್ತಾರೆ, ಅಂತ ಮಕ್ಕಳಿಗೆ ಒಂದು ಹೆಲ್ಪ್ ಆಗ್ಲಿ ಅನ್ನೋ ಉದ್ದೇಶಕ್ಕೆ ನೋಡಿ ಇದು LKS ಅಕಾಡೆಮಿ ಅಂತ ಪ್ಲೇ ಸ್ಟೋರ್ ಅಲ್ಲೂ ಆ್ಯಪ್ ಇದೆ. ಈ ತರ LKS ಅಂತ ಇರುತ್ತೆ, ಚಿಹ್ನೆನ ಸರಿಯಾಗಿ ನೋಡ್ಕೊಳ್ಳಿ. LKS ಅಕಾಡೆಮಿ ಅಂತ ಒಂದು ಆ್ಯಪ್ ಇದೆ, ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಿಮಗೆ ನವೋದಯ ಸೈನಿಕ್ ಫುಲ್ ಇಯರ್ ಕೋರ್ಸ್ ಅಂತ ಸಿಗತ್ತೆ. ಅದು ನಿಮಗೆ ಕೇವಲ 3010 ರೂಪಾಯಿ, ಕೇವಲ 3010 ರೂಪಾಯಿನಲ್ಲಿ, ಅಲ್ಲಿ 3000 ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ನೀವು ಡೌನ್ಲೋಡ್ ಮಾಡ್ಕೊಂಡು ಪೇ ಮಾಡಿದಾಗ 10 ರೂಪಾಯಿ ಎಕ್ಸ್ಟ್ರಾ ಚಾರ್ಜಸ್ ಬರುತ್ತೆ. 3010 ರೂಪಾಯಿನಲ್ಲಿ 1 ವರ್ಷದ ನವೋದಯ ಸೈನಿಕ್ ಆದರ್ಶ ಪ್ರತಿಷ್ಠಿತ ಮುರಾರ್ಜಿಗಳಿಗೆ ಈ ಎಲ್ಲಾ ಎಕ್ಸಾಮ್ಗಳಿಗೆ ನಿಮಗೆ ತರಬೇತಿ ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ನಲ್ಲಿ ಇರುತ್ತೆ. ನವೋದಯ ಕೋರ್ಸ್, ಸೈನಿಕ್ ಕೋರ್ಸ್, ಮುರಾರ್ಜಿ, ಆದರ್ಶ, ಪ್ರತಿಷ್ಠಿತ ಈ ಎಲ್ಲಾ ಎಕ್ಸಾಮಿಗೆ ಇರುತ್ತಪ್ಪ, ಬಹಳ ಚೆನ್ನಾಗಿರುತ್ತೆ. ನೀವು ಒಂದು ಅವಕಾಶ ಇದ್ದಾಗ ಅದನ್ನ ಬಳಸ್ಕೊಳ್ರಿ. ಇದನ್ನ ಮಾಡಿರೋ ಕೇವಲ 3000 ರೂಪಾಯಿನಲ್ಲಿ ಯಾಕೆ ಮಾಡ್ತಿದ್ದೀನಿ ಅಂದ್ರೆ, ಫ್ರೀ ಮಾಡಿದ್ರೆ ಅದಕ್ಕೆ ವ್ಯಾಲ್ಯೂ ಇರಲ್ಲ, ನಿಮಗೂ ಇರಲ್ಲ, ನನಗೂ ಇರಲ್ಲ. ಯಾಕಂದ್ರೆ ಫ್ರೀ ಅಲ್ವಾ, ಅಷ್ಟು ಇಂಟ್ರೆಸ್ಟ್ ಕೊಟ್ಟು ಕ್ಲಾಸ್ ಕೇಳೋದಿಲ್ಲ, ನಾನು ಕ್ಲಾಸ್ ಮಾಡಕ್ಕಾಗಲ್ಲ. ಅದಕ್ಕೆ ಲಿಮಿಟೆಡ್ ಫೀಸ್ ಅಲ್ಲಿ ನಿಮಗೆ ಅರ್ಹತೆ ಇದ್ರೆ, ಆ ಓದ್ಬೇಕನ್ನೋ ಹಠ ಇದ್ರೆ
ಓದ್ರಿ. ನಾನು ಖಂಡಿತ ಒನ್ ಆಫ್ ದ ಬೆಸ್ಟ್ ಟೀಚಿಂಗ್, ಬೆಸ್ಟ್ ಕ್ಲಾಸಸ್ಗಳು ನಡೀತಾ ಇದಾವೆ, ಚೆನ್ನಾಗಿದೆ. ನೀವು ಓದಿ ಸೆಲೆಕ್ಷನ್ ಆಗ್ಬೇಕು ಅನ್ನೋ ಹಠ ಇದ್ರೆ ನಿಮ್ಗೊಂದು ಗೈಡೆನ್ಸ್ ನಾನು 100% ಮಾಡೇ ಮಾಡ್ತೀನಿ. ನನ್ನ ಸಪೋರ್ಟ್ ಯಾವಾಗ್ಲೂ ಇರುತ್ತೆ ನಿಮಗೆ. ಅದ್ ಯಾಕೆ ದುಡ್ಡಿನ ಸಮಸ್ಯೆ ಇತ್ತ, ನಾನು ಈಗ ಕಮ್ಮಿ ಮಾಡಿದ್ದೀನಲ್ವಾ? ದುಡ್ಡಿನ ಸಮಸ್ಯೆ ಇಲ್ಲಲ್ಲ ಸರ್. ಹಬ್ಬಕ್ಕೆ ಬಟ್ಟೆ ತಗಂತೀವಲ್ವಾ, 2 ಜೊತೆ ಬಟ್ಟೆ ತಗೊಳೋದನ್ನ ಬಿಡ್ರಿ, 1 ವರ್ಷ ಕೋಚಿಂಗ್ ಕೊಡಿಸ್ರಿ. ನಿಮ್ ಹಳೆ ಬಟ್ಟೆನೆ ಹಾಕೊಂಡು ಹಬ್ಬ ಮಾಡ್ಲಿ, ಏನ್ ತೊಂದ್ರೆ ಇಲ್ಲ. ಅದೇ ನಿಮ್ ಮಗು ನವೋದಯ ಶಾಲೆ ಸೆಲೆಕ್ಷನ್ ಆಗ್ಲಿ, ಅವತ್ ಮಾಡ್ತೀರಿ ನೋಡ್ರಿ ಹಬ್ಬ. ಆ ಹಬ್ಬದ ಮುಂದೆ ಈ ಯಾವ ಹಬ್ಬನೂ ಅಲ್ಲ. ನವೋದಯ ಸೆಲೆಕ್ಷನ್ ಆದ ಅವತ್ ರಿಸಲ್ಟ್ ಬಂದಾಗ ಸೆಲೆಕ್ಷನ್ ಆಗಿದೆ ನಿಮ್ ಮಗು ಅಂತ ಅಂದ ತಕ್ಷಣ ಆ ಹಬ್ಬ ಬರುತ್ತಲ್ಲ ಮನೆಯಲ್ಲಿ, ಮನಸ್ಸಲ್ಲಿ ಆ ಖುಷಿ ಇದೆಯಲ್ಲ, ಅದ್ರ ಮುಂದೆ ಯಾವ ಹಬ್ಬನೂ ಇಂಪಾರ್ಟೆಂಟ್ ಆಗಲ್ಲ. ನೋಡಿ, ಕಷ್ಟಪಟ್ಟು ಓದೋರಿಗೆ ಒಂದು ಗೈಡೆನ್ಸ್ ಬೇಕು. ಯಾರು ಹಠ ಹಿಡಿದು ಕೂತು ಓದ್ತೀರಿ ಅವ್ರಿಗೆ ಒಂದು ಮಾರ್ಗದರ್ಶನ ಅವಶ್ಯಕತೆ ಇತ್ತು. ಆ ಒಂದು ಉದ್ದೇಶಕ್ಕೋಸ್ಕರ ನಾನು ಆನ್ಲೈನ್ ಕೋಚಿಂಗ್ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಪ್ರಯತ್ನ ಪಟ್ರೆ ಸಕ್ಸಸ್ ಹುಡುಕೊಂಡ್ ಬರುತ್ತೆ. ಓಕೆ, ಹಾಗಾದ್ರೆ ಯಾರಿಗಾರೇ ನೀವು ಆನ್ಲೈನ್ ಕ್ಲಾಸಸ್ಗೆ ನೀವು ಜಾಯ್ನ್ ಆಗ್ಬೇಕು ಅಥವಾ ಹಾಸ್ಟೆಲ್ ವ್ಯವಸ್ಥೆಗಾಗ್ಲಿ, ಕೋಚಿಂಗ್ ಸೆಂಟರ್ಗಳ ಬಗ್ಗೆ ಆಗ್ಲಿ, ಅಥವಾ ಯಾವುದೇ ಮಾಹಿತಿ ಬೇಕು ಅಂದ್ರೂ ನನ್ನ ನಂಬರ್ 9741183187ಗೆ ಕರೆ ಮಾಡಿ. ನಿಮಗೆ ಯಾವುದೇ ರೀತಿ ಅಪ್ಲಿಕೇಶನ್ ಹಾಕೋದಾಗ್ಲಿ, ಆಲ್ ಟಿಕೆಟ್ ಆಗ್ಲಿ, ಎಕ್ಸಾಮ್ ಬಗ್ಗೆ ಆಗ್ಲಿ ಯಾವುದೇ ಡೌಟ್ ಇದ್ರೂ ಫೋನ್ ಮಾಡಿ ಕೇಳ್ಬೋದು. ಕೆಲವೊಂದ್ಸಲ ನಾನು ಬ್ಯುಸಿ ಇದ್ರೆ ಅದನ್ನ ರಿಸೀವ್ ಮಾಡಿರಲ್ಲ, ಆಮೇಲೆ ನಾನು ಮತ್ತೆ ಕ್ಲಾಸ್ ಮಾಡಿರ್ತೀನಿ. ಹಾಗಾದ್ರೆ ಓದುವ ವಿಧಾನ ಸರ್, ಹೇಗೆ ಓದ್ಬೇಕು, ಇದು ನಿಮಗೆ ಕಟ್ಟ ಕಡೆಯದಾಗಿ ನಾನು ಹೇಳ್ತಿರೋ ಒಂದು ಸೀಕ್ರೆಟ್ ಪ್ಲಾನ್. ಏನ್ ಸರ್ ಇದು ವಿಧಾನಗಳು? ಕೋಚಿಂಗ್ ಮೂಲಕ ಫಸ್ಟ್ ಪ್ರಿಫರೆನ್ಸ್ ಕೊಡೋದು ನಾನಂದ್ರೆ ನಿಮಗೆ ಹೇಳ್ತೀನಿ ನೋಡ್ರಿ. ಯಾರ ಮನೆ ಕಡೆ ಸ್ವಲ್ಪ ಫೈನಾನ್ಸಿಯಲಿ ಚೆನ್ನಾಗಿದ್ದೀರಿ ಅವರು ಕೋಚಿಂಗ್ ಸೆಂಟರ್ಗಳಿಗೆ ಹಾಕಿ, ವಸತಿ ಸಹಿತ ಅಥವಾ ವಸತಿ ರಹಿತ ಕೋಚಿಂಗಿಗೆ ಹಾಕಿ ಓದಿಸೋದು ಒಳ್ಳೆ ಅವಕಾಶ. ನನಗೆ ಏನ್ ಅನ್ಸುತ್ತೆ ಅಂದ್ರೆ, ಯಾಕಪ್ಪ ಅಂದ್ರೆ ಒಂದು ಅವಕಾಶ 5ನೇ ತರಗತಿಗೆ ನಿಮಗೆ 5ನೇ ತರಗತಿಗೆ ನೀವೇನ್ ಮಾಡ್ತೀರಾ, ಒಂದು ಅವಕಾಶ ಇದೆ. ಇದು ನವೋದಯ, ಸೈನಿಕ, ಆದರ್ಶ, ಪ್ರತಿಷ್ಠಿತ ಎಲ್ಲ ಎಕ್ಸಾಮ್ಗಳಿಗೆ ನಿಮ್ಮ ಹತ್ತಿರದಲ್ಲೇ ಎಲ್ಲಾರು ಕೋಚಿಂಗ್ ಸೆಂಟರ್ ಇದ್ರೆ, ಒಳ್ಳೆ ಕೋಚಿಂಗ್ ಸೆಂಟರ್ ಇದ್ರೆ ಕೋಚಿಂಗ್ ಸೆಂಟರ್ಗೆ ಹಾಕಿ ಓದಿಸೋದು ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀನಿ ನಾನು. ಬಹಳ ಒಳ್ಳೇದು. ಯಾಕಂದ್ರೆ ಬೆಳಗಿಂದ ಸಂಜೆವರೆಗೂ ಅದೇ ಸಿಲೆಬಸ್ ಇರೋದ್ರಿಂದ, ಅದನ್ನೇ ಪ್ರಾಕ್ಟೀಸ್ ಮಾಡೋದ್ರಿಂದ ಸುಮಾರು ಒಂದು 6 ತಿಂಗಳು, 9 ತಿಂಗಳು, 3 ತಿಂಗಳು ನೀವು ಕೋಚಿಂಗ್ ಕೊಡಿಸಿದ್ರೆ ಮಕ್ಕಳಿಗೆ ಒಳ್ಳೇದಾಗತ್ತೆ. ಫಸ್ಟ್ ಪ್ಲಾನಿಂಗ್. ಸೆಕೆಂಡ್, ಸರ್ ಅದಕ್ಕೆ ಕಳ್ಸಕ್ ಆಗಲ್ಲ, ದುಡ್ಡಿನ ಸಮಸ್ಯೆ, ಸ್ಕೂಲಲ್ಲಿ ಅಟೆಂಡೆನ್ಸ್ ಸಮಸ್ಯೆ, ಟೀಚರ್ಸ್ ಗಳು ಒಪ್ಕೊಳಲ್ಲ, ಹತ್ರದಲ್ಲಿ ಯಾವ್ದು ಇಲ್ಲ, ಮಕ್ಕಳು ಹೋಗಿ ಹಾಸ್ಟೆಲ್ ಇರಲ್ಲ ಅನ್ನೋದಾದ್ರೆ, 2ನೇ ಸಮಸ್ಯೆ ಕೋಚಿಂಗ್. ಏನು ಸಂಜೆ ಕ್ಲಾಸ್ ಅಂತ ಮಾಡ್ತಿರ್ತಾರೆ ನಿಮ್ಮ ಊರಲ್ಲಿ ಅಥವಾ ಅಕ್ಕಪಕ್ಕದಲ್ಲಾರ ಮಾಡ್ತಿರ್ತಾರೆ ನೋಡ್ರಿ. ಸಂಜೆ ಕ್ಲಾಸ್ ಅದು ಟ್ಯೂಷನ್ ಅಲ್ಲ. ಸಂಜೆ ಕ್ಲಾಸ್ ಅಂದ್ರೆ ಸಂಜೆ ಹೋಮ್ವರ್ಕ್ ಮಾಡಿಸ್ತಾರಲ್ಲ ಆ ಟ್ಯೂಷನ್ ಅಲ್ಲ. ನವೋದಯ ಕೋಚಿಂಗ್ ಯಾರ್ಯಾರು ಮಾಡ್ತಿದ್ರೆ ಅಲ್ಲಿ ಕಳಿಸ್ರಿ. ಪ್ಲಸ್ ಅದ್ರ ಜೊತೆ ಈಗ ನೋಡ್ರಿ, ನಾನು 7:30ರಿಂದ 8:30ವರೆಗೂ, 7:30ರಿಂದ 8:30 ಸಂಜೆ ಅಲ್ವಾ ನಾನು ತಗೊಳೋದು, ಅಷ್ಟರಲ್ಲಿ ಅವ್ರ ಶಾಲೆಗೆ ಅವ್ರ ಕೋಚಿಂಗಿಗೆ ಹೋಗಿ ಬಂದ್ಬಿಡ್ತಾರೆ. ಅದಾದ್ಮೇಲೆ 7:30ರಿಂದ 8:30 ನನ್ನ ಆನ್ಲೈನ್ ಕ್ಲಾಸ್ ಇರುತ್ತೆ. ಸರ್ ಸಂಜೆ ಟ್ಯೂಷನಿಗೂ ಕಳಿಸ್ತಾ ಇದ್ದೀನಿ, ಜೊತೆಗೆ ಆನ್ಲೈನ್ ಕ್ಲಾಸ್ ಅನ್ನ ನೀವು ತಗೊಂಡ್ರೆ, ಈ ಆನ್ಲೈನ್ ಕ್ಲಾಸ್ ತಗೊಂಡ್ಬಿಟ್ರೆ ನಿಮಗೆ ಬೆಸ್ಟ್ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಕೆಲವೊಂದು ಒಳ್ಳೆ ಕೋಚಿಂಗ್ ಸೆಂಟರ್ನ ಸೀಕ್ರೆಟ್ ಗಳಿರ್ತವೆ, ಮಕ್ಕಳಿಗೆ ಟ್ರಿಕ್ಸ್ ಗಳಿರ್ತವೆ, ಅಲ್ಲಿನ ಪ್ಲಾನು ಇಲ್ಲಿನ ವರ್ಕ್ ಎಲ್ಲದೂ ಕೂಡ ಮಕ್ಕಳಿಗೆ ಒಂದು ಒಳ್ಳೆ ಐಡಿಯಾ ಸಿಗುತ್ತೆ, ವರ್ಕ್ ಮಾಡಕ್ ಒಂದು ಐಡಿಯಾ ಸಿಗುತ್ತೆ, ಅವ್ರಿಗೊಂದು ಸ್ಟ್ರಾಂಗ್ ಕಾನ್ಫಿಡೆನ್ಸ್ ಬರುತ್ತೆ. ಇದು ಇಲ್ಲ ಸರ್ ನಮ್ಮೂರ ಹತ್ರ ಅಂದ್ರೆ ಫೈನಲಿ ನಿಮಗೆ ಸಿಗೋದು ಆನ್ಲೈನ್ ಕ್ಲಾಸ್. ನಾನು ಹೇಳಿದ್ನಲ್ವಾ, ನಮ್ಮ ಆನ್ಲೈನ್ ಕ್ಲಾಸ್ಗಳು ನೋಡಿ ಸಂಜೆ 7:30ಯಿಂದ 8:30 ಅಂದ್ರೆ ಎಲ್ಲಾ ತಂದೆ ತಾಯಿಗಳು ಕೆಲ್ಸಕ್ಕೆ ಹೋಗಿದ್ರು ಬಂದಿರ್ತಾರೆ ಮನೆಯಲ್ಲಿ. ಸರ್ ಆನ್ಲೈನ್ ಕ್ಲಾಸ್ ಅಲ್ಲಿ ಬಹಳ ಜನಕ್ಕೆ ಡೌಟ್ ಏನ್ ಗೊತ್ತಾ, ಸರ್ ಆನ್ಲೈನ್ ಕ್ಲಾಸ್ ಅಲ್ಲಿ ಪಾಸ್ ಆಗ್ತಾರ? 100% ಫೇಲ್ ಆಗ್ತಾರೆ. ಯಾವಾಗ ಹೇಳ್ರಿ? ಆನ್ಲೈನ್ ಕ್ಲಾಸ್ ಅಲ್ಲಿ ಪಾಸ್ ಆಗ್ತಾರಾ ಅಥವಾ ಫೇಲ್ ಆಗ್ತಾರ ಅಂತ ಡಿಸೈಡ್ ಮಾಡಿದ್ರೆ 100% ಫೇಲ್ ಆಗ್ತಾರೆ. ಯಾವಾಗ ಯಾರ ಪೇರೆಂಟ್ಸ್ ಕ್ಲಾಸ್ ನೋಡ್ಕೊ ಮೊಬೈಲ್ ಕ್ಲಾಸ್ ಅಂತ ಮೊಬೈಲ್ ಕೊಟ್ಟು ಅವ್ರಿಗೆ ಯಾವ್ದೋ ಒಂದು ರೂಮಲ್ಲಿ ಬಿಡ್ತಾರೋ, ಅವಾಗ 100% ಆ ಮಗು 8ರಿಂದ 10 ದಿನ ಮಾತ್ರ ನೋಡುತ್ತೆ. ಉಳಿದಿದ್ದ ದಿನ ಅವು ಬೇರೆ ಏನೋ ನೋಡ್ಕೊಂತ ಕುತ್ಕೊಂಡ್ಬಿಡ್ತವೆ. ಸುಮ್ನೆ ತಗೋಬೇಡ್ರಿ ಅಂತ ಪೇರೆಂಟ್ಸ್ಗಳು, ದಯವಿಟ್ಟು ಆನ್ಲೈನ್ ಕ್ಲಾಸ್ ತಗೋಬೇಡಿ. ಯಾರೆಲ್ಲ ಆನ್ಲೈನ್ ಕ್ಲಾಸ್ ತಗೊಂತೀರಾ ಅವ್ರಿಗೆ ನಾನು ಒಂದೇ ಮಾತು ಹೇಳೋದು, ಮಕ್ಕಳ ಜೊತೆ ನೀವು ಕುತ್ಕೊಳ್ಳಿ. ಕ್ಲಾಸಿಗೆ 1 ಅವರ್ 1 ಗಂಟೆ ನೀವು ಮಕ್ಕಳ ಜೊತೆ ಕುತ್ಕೊಳ್ಳಿ. ಪಾಠ ಮಾಡಬೇಡಿ, ನಾವು ಮಾಡ್ತೀವಿ ಪಾಠ ಮಾಡಿದ್ದನ್ನ ನೀವೇನ್ ಮಾಡ್ರಿ, ಮಗು ಅರ್ಥ ಮಾಡ್ಕೊಂತಿದ್ಯಾ? ಬೇರೆ ಮಕ್ಕಳು ಒಂದ್ ಕ್ವಶನ್ ಕೇಳಿದ್ರೆ ಸರ್ರಿಗೆ ಆನ್ಸರ್ ಮಾಡ್ತಿದ್ದಾರೆ, ನಮ್ಮ ಮಕ್ಕಳು ಆನ್ಸರ್ ಮಾಡ್ತಿದಾರಾ, ನೀಟಾಗಿ ಬರ್ಕಂತಿದಾರಾ, ಪಕ್ಕದಲ್ಲಿ ಕುತ್ಕೊಂಡು ನೋಡಿ. 100%. ಮತ್ತೆ ರಾತ್ರಿ ನಾನು ಈಗ ಏನು 1 ಅವರ್ ಕ್ಲಾಸ್ ಮಾಡಿರ್ತೀವಿ ಅದನ್ನ ಬೆಳಿಗ್ಗೆ 5:30ಯಿಂದ 6:30ವರೆಗೂ ಎಬ್ಬರಿಸಿ, 5:30ಯಿಂದ 6:30 ಅಥವಾ 7 ಗಂಟೆವರೆಗೂ ಮಾರ್ನಿಂಗ್ ಅದನ್ನ ಯಾರು ಪ್ರಾಕ್ಟೀಸ್ ಮಾಡಿಸ್ತಿರ್ತೀರಾ, ಯಾರು ನಮ್ಮ ಒಂದು ಸಜೆಷನ್ ನ ಫಾಲೋ ಮಾಡ್ತಿರ್ತೀರಾ, ಮಕ್ಕಳ ಬಗ್ಗೆ ಗಮನ ಕೊಡ್ತೀರಾ. ಯಾಕಂದ್ರೆ ಆನ್ಲೈನ್ ಕ್ಲಾಸ್ ಅದು ಮನೇಲಿರೋದ್ ಮಕ್ಕಳು
ಕೋಚಿಂಗ್ ಸೆಂಟ್ರಲ್ ಅಲ್ಲ. ಕೋಚಿಂಗ್ ಸೆಂಟ್ರಲ್ ಆದ್ರೆ ನಾವು ಗಮನ ವಹಿಸಿರ್ತೀವಿ, ಟೀಚರ್ಸ್ಗಳು ಗಮನ ವಹಿಸಿರ್ತಾರೆ. ನೀವು ಮನೇಲಿ ಇರೋದ್ರಿಂದ ಮಕ್ಕಳು ಏನ್ ಮಾಡ್ತಿದ್ದಾರೆ, ಓದ್ತಿದಾರ, ಪ್ರಾಕ್ಟೀಸ್ ಮಾಡ್ತಿದ್ದಾರೆ, ಸರಿಯಾಗಿ ಓದ್ತಿದಾರ, ಒಂಚೂರು ಗಮನ ಕೊಟ್ರೆ 100% ಪಾಸ್ ಆಗ್ತಾರೆ. ತುಂಬಾ ಜನ ನೋಡಿ ಬರೀ ಆನ್ಲೈನ್ ಅಲ್ಲಿ IAS ಎಕ್ಸಾಮ್ ಪಾಸ್ ಮಾಡ್ತಾರಂತೆ, ನವೋದಯ ಎಕ್ಸಾಮ್ ಪಾಸ್ ಮಾಡಕ್ಕಾಗಲ್ವಾ? ಆನ್ಲೈನ್ ನಲ್ಲಿ ನೀಟ್, KCET ಅದರಲ್ಲಿ ಓದಿ, JEE ಓದಿ IIT ಸೆಲೆಕ್ಷನ್ ಆಗ್ತಾರಂತೆ, ನವೋದಯ ಪಾಸ್ ಮಾಡಕ್ಕಾಗಲ್ಲ. ಯಾರಿಗೆ ಆಗಲ್ಲ ಅಂದ್ರೆ ಯಾರ ಪೇರೆಂಟ್ಸ್ ಗಮನ ವಹಿಸಲ್ವೋ, ಯಾರ ಪೇರೆಂಟ್ಸ್ ಮಕ್ಕಳಿಗೆ ಮೊಬೈಲ್ ಕೊಟ್ಟು ಸುಮ್ ಬಿಟ್ಬಿಡ್ತಾರೋ, ಯಾರ ಮಕ್ಕಳ ಜೊತೆ ಕುತ್ಕೊಳಕ್ ಆಗಲ್ವೋ ಅಂತ ಪೇರೆಂಟ್ಸ್, ಅಂತ ಸ್ಟೂಡೆಂಟ್ಸ್ 100% ಫೇಲ್ ಆಗ್ತಾರೆ. ಯಾರ ಪೇರೆಂಟ್ಸ್ ಗಮನ ಕೊಟ್ಟು ಮಕ್ಕಳ ಮೇಲೆ ಕಾಳಜಿ ವಹಿಸು, ಪಕ್ಕದಲ್ಲಿ ಕುತ್ಕೊಂಡು ಅಬ್ಸರ್ವ್ ಮಾಡ್ತಾರೋ, ಆ ಜವಾಬ್ದಾರಿ ತಗೊಂತವ್ರು 100% ಸೆಲೆಕ್ಷನ್ ಆಗ್ತಾರೆ. ಅದಕ್ಕೆ ಉದಾಹರಣೆ ನಮ್ಮ ಸ್ಟೂಡೆಂಟ್ಸ್ ಗಳು ಬಹಳ ಮಂದಿ ಸೆಲೆಕ್ಷನ್ ಆಗಿದೆ. ಅವರೇ ಉದಾಹರಣೆ. 100% ಆಗ್ತಾರಪ್ಪ, ಅದ್ರ ಬಗ್ಗೆ ಅನುಮಾನ ಬೇಡ. ಯಾಕಂದ್ರೆ ಪ್ರಯತ್ನ ಮಾಡುವಂತ ವಿದ್ಯಾರ್ಥಿಗಳಿಗೆ ಪ್ರತಿಫಲ ದೇವ್ರು ಕಟ್ಟಿಟ್ಟಿರ್ತಾರೆ ಅಲ್ವಾ? ಓಕೆ, ಹಾಗಾದ್ರೆ ದ್ರೋಣಾಚಾರ್ಯರು ಯಾರನ್ನ, ಈ ಭೀಷ್ಮ ಮತ್ತೆ ದ್ರೋಣಾಚಾರ್ಯರು ಗೊತ್ತಲ್ಲ ನಿಮಗೆ? ಯಾರಿಗೆ? ಅರ್ಜುನ ಅವರಿಗೆ ಬಿಲ್ವಿದ್ಯೆ ಕಲಿಸಿದ್ರು. ಹಾಗಾದ್ರೆ ಏಕಲವ್ಯ ಕಲೀಲಿಲ್ವಾ? ಏಕಲವ್ಯ ತನ್ನ ಸ್ವಂತ ಪ್ರಯತ್ನದಿಂದ ಕಲ್ತ್ರಲ್ವಾ? ಹೌದು. ಹಾಗೇನೆ ನಿಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ ಗಳಿಗೆ ನಾನು ಏಕಲವ್ಯ ವಿದ್ಯಾರ್ಥಿಗಳು ಅಂತಾನೆ ಕರಿತೀನಿ. ಯಾಕಂದ್ರೆ ಅಷ್ಟು ಅವರು ಓನ್ ಆಗಿ ಜಾಸ್ತಿ ನಮ್ಮ ಮಾರ್ಗದರ್ಶನ ಅವರಿಗೆ 10% ಅಂದ್ರೆ ಅವರ ಪ್ರಯತ್ನ 90% ಇರುತ್ತೆ. ಅವಾಗ ಅದು ಯಾಕೆ ಸಕ್ಸಸ್ ಆಗಲ್ಲ ನೋಡುವ. ಓಕೆನಾ? ನೋಡಿ, ಈ 3 ಟಿಪ್ಸ್ ಗಳನ್ನ ನೀವು ಫಾಲೋ ಮಾಡ್ಲೇಬೇಕು. ನೋಡಿ, ಯಾವ್ದೋ ಒಂದು ಬುಕ್ಸ್ ತಂದು ಕೊಡ್ತೀರಾ, ಒಳ್ಳೆ ಬುಕ್ಸ್ ತಂದು ಕೊಡ್ತೀರಾ, ಆದ್ರೆ ಆ ಬುಕ್ಸ್ ಅಲ್ಲಿ ಕ್ವಶನ್ ಇರುತ್ತೆ, ಆನ್ಸರು ಇರುತ್ತೆ, ಆದ್ರೆ ಅದನ್ನ ಹೆಂಗ್ ಬಂತು ಅಂತ ಗೊತ್ತಾಗಲ್ಲ. ಮೆಂಟಲ್ ಎಬಿಲಿಟಿ ಪ್ಯಾಸೇಜ್ ಅನ್ನೋ ನಿಮಗೆ ಗೊತ್ತಾಗಬಹುದು. ಮ್ಯಾಥಮೆಟಿಕ್ಸ್ ಹತ್ರ 100% ಎಷ್ಟೋ ಟೀಚರ್ಸಿಗೆ ಗೊತ್ತಾಗದಿರೋಂಥ ಕ್ವಶನ್ಸ್ ಗಳು ಬರ್ತವೆ ಎಕ್ಸಾಮಿಗೆ. ಹಾಗಾಗಿ ನಿಮಗೆ ಒಂದು ಕೋಚಿಂಗು, ಯಾವ್ದೋ ಒಂದು ಮಾರ್ಗದರ್ಶನ, ಆನ್ಲೈನ್ ಕ್ಲಾಸ್ ಆಗ್ಲಿ, ಆಫ್ಲೈನ್ ಕ್ಲಾಸ್ ಆಗ್ಲಿ, ಅದ್ರ ಒಂದು ಸಪೋರ್ಟಿವ್ ಬೇಕಾಗತ್ತೆ ನಿಮಗೆ. ಹಾಗಾಗಿ ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ. 4ನೇದು ಹೇಳೋದಾದ್ರೆ, ಲಾಸ್ಟಿಗೆ ಹೇಳೋದಾದ್ರೆ ನಿಮಗೆ ಧನ್ಯವಾದ ಹೇಳ್ಬೋದು ಅಲ್ವಾ? ಎಲ್ರಿಗೂ ಕೂಡ ಧನ್ಯವಾದಗಳು, ಥ್ಯಾಂಕ್ ಯು. ಯಾರೆಲ್ಲ ಓದೋ ಆಸಕ್ತಿ ಇದೆ, ಈ ತರ ಒಂದು ಪ್ಲಾನ್ ಮಾಡ್ಕೊಳ್ರಪ್ಪ. ಫಸ್ಟ್ ಎಷ್ಟು ಕ್ವಶನ್, ಯಾವ್ಯಾವ ವಿಷಯಕ್ಕೆ ಎಷ್ಟೆಷ್ಟು ಮಾರ್ಕ್ಸ್ ಬರುತ್ತೆ. 2ನೇದು ಸಿಲೆಬಸ್ ಕಾಪಿ ಇದೆಯಾ ನಮ್ಮ ಹತ್ರ, ಯಾವ್ಯಾವ ಮ್ಯಾಥ್ಸಿಗೆ ಯಾವ್ಯಾವ ಟಾಪಿಕ್ ಇದಾವೆ ಅದನ್ನ ಒಂದ್ ಕಡೆ ಬರ್ಕೋಬೇಕು. ಯಾವ್ಯಾವ ಕಂಪ್ಲೀಟ್ ಮಾಡಿದೀರಾ ಅದನ್ನ ನೋಡ್ಕೊಳ್ರಿ. ಮೆಂಟಲ್ ಎಬಿಲಿಟಿಯಲ್ಲಿ ಯಾವ್ಯಾವ ಟಾಪ್ ನನಗೆ ಕರೆಕ್ಟ್ ಆಗಿ ಬರ್ತವೆ, ಯಾವ್ದು ತಪ್ಪು ಆಗಲ್ಲ, ಯಾವ್ದ್ರಲ್ಲಿ ತಪ್ಪಾಗ್ತಿದಾವ, ಪೇಪರ್ ಕಟಿಂಗ್ ಅಲ್ಲಿ ತಪ್ಪಾಗ್ತಿದ್ಯಾ, ಮಿರರ್ ಇಮೇಜ್ ಅಲ್ಲಿ ತಪ್ಪಾಗ್ತಿದ್ಯಾ, ಅದನ್ನೇ ಜಾಸ್ತಿ ಪ್ರಾಕ್ಟೀಸ್ ಮಾಡ್ರಿ. ಅದು ಒಂದೂ ತಪ್ಪಾಗಬಾರ್ದು, ಆ ತರ ನೋಡ್ಕೊಳ್ಳಿ. 3ನೇದಾಗಿ ನಿಮಗೆ ಓದುವ ವಿಧಾನಗಳು. ಸರ್ ಮನೇಲಿ ಕೂತ್ಕೊಂಡು ಓದ್ಬೇಕಾ, ಕೋಚಿಂಗ್ ಸೆಂಟರ್ಗೆ ಓದ್ಬೇಕಾ, ಆನ್ಲೈನ್ ಅಲ್ಲಿ ಓದ್ಬೇಕಾ ಅನ್ನೋದ್ರ ಬಗ್ಗೆನೂ ಸಂಪೂರ್ಣವಾಗಿ ಮಾಹಿತಿ ಹೇಳಿದೀನಿ. ವಿತೌಟ್ ಗೈಡೆನ್ಸ್ ಎಕ್ಸಾಮ್ ಬರೆಯೋದು ಬಹಳ ಕಷ್ಟ ಆಗತ್ತೆ, ಸೆಲೆಕ್ಷನ್ ಆಗೋದು ಬಹಳ ಕಷ್ಟ ಆಗುತ್ತೆ. ಒಂದು ಗೈಡೆನ್ಸ್ ಮೂಲಕ ಮೂವ್ ಆಗೋದು ಇನ್ನೂ ಒಳ್ಳೇದು. 4ನೇದು ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಬರ್ತೀನಿ. ಹೇಗೆ ಮತ್ತೆ ಕೆಲವೊಂದು ಕ್ಲಾಸಸ್ಗಳಲ್ಲಿ ಇನ್ನು ಮುಂದೆ ಕ್ಲಾಸಸ್ಗಳನ್ನು ಕೂಡ ನಾನು ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಆನ್ಲೈನ್ ಯಾವ್ದ್ರಲ್ಲಿ ಯೂಟ್ಯೂಬ್ ಅಲ್ಲೂ ಕೂಡ ಲೈವ್ ಕ್ಲಾಸಸ್ ಗಳನ್ನ ತಗೊಳ್ಳೋ ಪ್ಲಾನಿಂಗ್ ಮಾಡ್ತಾ ಇದ್ದೀನಿ. ಹಾಗಾಗಿ ಅಲ್ಲೂ ಕೂಡ ನಾನು ಲೈವ್ ಕ್ಲಾಸಸ್ ಗಳನ್ನ ತಗೊಂತಿರ್ತೀನಿ. ಮತ್ತೆ ಆನ್ಲೈನ್ ಕ್ಲಾಸಸ್ ಈಗ ನಡೀತಿರೋದ್ರಿಂದ ಆಲ್ಮೋಸ್ಟ್ ಈಗ ಫ್ರಾಕ್ಷನ್ ಚಾಪ್ಟರ್ ನಡೀತಾ ಇದೆ. ನೀವು ಡಿಸೆಂಬರ್ 13ಕ್ಕೆ ಎಕ್ಸಾಮ್ ಇರೋದ್ರಿಂದ ಯಾರೆಲ್ಲ ಆನ್ಲೈನ್ ಕ್ಲಾಸ್ ಆಗ್ಲಿ, ಆಫ್ಲೈನ್ ಕ್ಲಾಸ್ ಆಗ್ಲಿ, ಆದಷ್ಟು ಬೇಗ ಪ್ಲಾನ್ ಮಾಡೋದು ಬಹಳ ಒಳ್ಳೇದು. ಓಕೆನಾ? ಎಸ್, ಬಾಯ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ